ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಿದ್ದಾಪುರದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ಮುಖಂಡ ವಸಂತ್ ನಾಯ್ಕ್ ಸಿಡಿದೆದ್ದಿದ್ದು ಹಫ್ತಾ ಕಮಿಷನ್ ನಂತಹ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನೂರಾರು ಜನ ಬೆಂಬಲಿಗರೊಂದಿಗೆ ಇಂದು ಅವರು ಬೃಹತ್ ಪ್ರತಿಭಟನೆ ನಡೆಸಿದರು. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಾದ ಕೆಲ ಪೊಲೀಸ್ ಅಧಿಕಾರಿಗಳೇ ಮಾಮೂಲು ಪಡೆಯುತ್ತಿದ್ದಾರೆ ಎಂದು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಸೀತಾರಾಮ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಬದಲು ಕೆಲ ಪೊಲೀಸ್ ಅಧಿಕಾರಿಗಳು ಹಫ್ತಾ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡ ವಸಂತ್ ನಾಯ್ಕ್ ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ನೂರಾರು ಜನ ಪ್ರತಿಭಟನೆ ನಡೆಸಿದರು. ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿದ್ದಾಪುರ ಸಿಪಿಐ ಸೀತಾರಾಮ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ವಸಂತ್ ನಾಯ್ಕ್, ಇಸ್ಪೀಟ್, ಓಸಿ, ಮರಳು ಹಾಗೂ ಕಲ್ಲು ಸಾಗಾಟದಂತಹ ಅಕ್ರಮ ಚಟುವಟಿಕೆಗಳಿಂದ ಲಕ್ಷಾಂತರ ರೂಪಾಯಿ ಹಫ್ತಾ ಅಧಿಕಾರಿಗಳಿಗೆ ಹೋಗ್ತಿದೆ ಎಂದು ಆರೋಪ ಮಾಡಿದರು. ಇನ್ನು ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ತಮ್ಮನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ಕಿರುಕುಳ ನೀಡಲಾಗಿದೆ. ಬಳಿಕ ಸತ್ಯಾಂಶ ಹೊರಬಂದಾಗ ಅಧಿಕಾರಿಗಳು ಮೌನವಾಗಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನಾತ್ಮಕ ಪೋಸ್ಟ್ ಮಾಡಿದ್ದ ಫೇಕ್ ಐಡಿ ಪ್ರಕರಣದಲ್ಲಿಯೂ ಸಮರ್ಪಕ ಕ್ರಮ ಕೈಗೊಂಡಿಲ್ಲ. ಅಷ್ಟೇ ಅಲ್ಲ, ರೌಡಿ ಶೀಟ್ ಹಾಗೂ ಗಡೀಪಾರು ಕ್ರಮದ ಸಂಚು ನಡೆಯುತ್ತಿದೆ ಎಂದು ವಸಂತ್ ನಾಯ್ಕ್ ಆರೋಪ ಮಾಡಿದರು. ನಾನು ಸುಮಾರು ಒಂದು ವಾರದ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಒಂದು ಸಿದ್ದಾಪುರ ತಾಲೂಕಿನಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಮತ್ತು ಅಕ್ರಮ ಮದ್ಯ ಮಾರಾಟ ಇರ್ಬೋದು, ಓಸಿ ಇರ್ಬೋದು ಅಥವಾ ಅಕ್ರಮ ದಂಧೆಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಅದೇ ರೀತಿ ಇವತ್ತು ನಾವು ಅಕ್ರಮ ದಂಧೆಗಳ ವಿರುದ್ಧ ಪ್ರತಿಭಟನೆ ಮತ್ತು ಭ್ರಷ್ಟ 2 ಜನ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈ ಪ್ರತಿಭಟನೆಗೆ ತಾವೆಲ್ಲ ಭಾಗವಹಿಸಿ ಬೆಂಬಲ ನೀಡಿದ್ದೀರಿ. ನನಗೆ ಭಾಳ ಖುಷಿಯಾಗಿದೆ. ಇದು ನನ್ನ ಒಬ್ಬನ ಹೋರಾಟ ಅಲ್ಲ, ನಿಮ್ಮೆಲ್ಲರ ಹೋರಾಟ. ಈ ಹೋರಾಟ ನಿರಂತರವಾಗಿರಬೇಕು. ಸಂಘಟನೆ ಹೋರಾಟಗಳು ಇದ್ದರೆ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿದೆ ಅಂದರೆ ಅದು ಸಂಘಟನೆಯಿಂದ. ಬ್ರಿಟಿಷರನ್ನು ತೊಲಗಿಸಿದ್ದೀವಿ ಅಂದರೆ ಅದು ಸಂಘಟನೆಯಿಂದ. ಗಾಂಧೀಜಿಯವರಂಥ ಮಹಾನ್ ನಾಯಕರ ಸಂಘಟನೆ ಮತ್ತು ಹೋರಾಟ, ಅವರ ಅಹಿಂಸಾ ಮಾರ್ಗದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಹಾಗಾಗಿ ಭ್ರಷ್ಟರನ್ನು ಕಳಿಸ್ಬೇಕು ಅಂದರೆ ನಮಗೆ ಉಳಿದಿರೋದು ಸಂವಿಧಾನದಲ್ಲಿ ಒಂದೇ ಹೋರಾಟ. ಆ ಹೋರಾಟವನ್ನು ನೀವೆಲ್ಲರೂ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ದೇಶದಲ್ಲಿ ಸಂವಿಧಾನ ಇದೆ, ಸಂವಿಧಾನದಲ್ಲಿ ರಕ್ಷಣೆ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಯಾವ ಒಬ್ಬ ಈ ದೇಶದ ಪ್ರಜೆ ಎಲ್ಲಿ ಬೇಕಾದರೂ ಹೋಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೋದು. ಜೊತೆಗೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳ್ತೀನಿ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರಾದರೂ ಒಬ್ಬ ಮನುಷ್ಯ ಅನ್ಯಾಯ ಮಾಡಿದರೆ, 100 ಜನ ಅನ್ಯಾಯ ಮಾಡಿದರೆ ಅದನ್ನು ವಿರೋಧ ಮಾಡಲಿಕ್ಕೆ ಒಬ್ಬ ನಿಲ್ಲಬೇಕಂತ, ಶಕ್ತಿಯುತವಾಗಿ ಒಬ್ಬ ನಿಲ್ಲಬೇಕು. ಆವಾಗ ಅದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮನ್ನು ಕುಗ್ಗಿಸಬೇಕು ಅಂಥೇಳಿ ಪೊಲೀಸ್ ಅಧಿಕಾರಿಗಳಾದಂಥ ಡಿವೈಎಸ್ಪಿ ಗೀತಾ ಅವರು ನಮಗೆ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆ ವಿಚಾರಗಳನ್ನು ತಮ್ಮ ಮುಂದೆ ಇಡ್ತೀನಿ. ಕಳೆದ ವರ್ಷ ಸಂತೋಷ್ ಅಂತೇಳಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆ ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಆತ್ಮಹತ್ಯೆಗೂ ನಮಗೂ ಸಂಬಂಧನೇ ಇಲ್ಲ. ಅವನು ಯಾರು ಅಂತಲೇ ನನಗೆ ಪರಿಚಯ ಇಲ್ಲ. ಅವತ್ತಿನ ದಿವಸ MN ನಾಯಕರು ವಕೀಲರು ನನ್ನ ಮತ್ತು ಅವರನ್ನು ಇಬ್ಬರೂ ಸೇರಿ ಆ ಕೇಸಲ್ಲಿ ಪಿಟ್ ಮಾಡಬೇಕು ಅಂತೇಳಿ ಇದೇ ಗೀತಾ ಪಾಟೀಲ್ ಅವರು ನನ್ನನ್ನು ಕರೀತಾರೆ. ನನ್ನನ್ನು ಯಾವ ಉದ್ದೇಶದಿಂದ ಕರೀತಾರೋ ನನಗೆ ಗೊತ್ತಿಲ್ಲ. ನನ್ನನ್ನು ಸ್ಟೇಷನಿಗೆ ಕರೆದ್ರು, ನಾನು ಬಂದೆ. ವಸಂತ್ ನಾಯ್ಕರೇ ಎಲ್ಲಿದ್ದೀರಿ? ಇಲ್ಲ, ನಾನು ಅವತ್ತು ಶಾಸಕರ ಜೊತೆಯಲ್ಲಿ ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಕರೆದ್ರು, ನಾವು ಬಂದಿವಿ. ಬಂದ ತಕ್ಷಣ ಏಕಾಏಕಿಯಾಗಿ ಸಿಟ್ಟಿನಿಂದ, ನಿಮ್ಮ ಮೊಬೈಲ್ ಕೊಡ್ರಿ. ಏನಕ್ಕೆ ಮೇಡಮ್ ಮೊಬೈಲ್ ಕೊಡಬೇಕು? ನಿಮ್ಮ ಮೇಲೆ ಕೊಲೆ ಕೇಸ್ ಆಗಿದೆ. ಅವನು ಮಾಡ್ಕೊಂಡಿರೋದು ಆತ್ಮಹತ್ಯೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾಕೆ ಅವನು ನನ್ನ ಹೆಸರು ಹೇಳಿದಾನೋ ಗೊತ್ತಿಲ್ಲ, ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಮೊಬೈಲ್ ಕೊಡಲ್ಲ ಅಂದ ತಕ್ಷಣ ಒಂದು ರೀತಿಯ ರೌಡಿ ರೀತಿಯಲ್ಲಿ ನನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಮೊಬೈಲನ್ನು ಕಸಿತಾರೆ. ಆವಾಗ ನಾನು ಆ ಮೊಬೈಲನ್ನು ಅಲ್ಲೇ ಬಿಟ್ಟು ಬರ್ತೀನಿ. ಬಿಟ್ಟು ಬಂದಮೇಲೆ ಪುನಃ ಮತ್ತೆ
ಒಂದು ದಿವಸ ಆದಮೇಲೆ ಬೆಳಿಗ್ಗೆ ನಮ್ಮನೆಗೆ 3 ಪೊಲೀಸ್ ಜೀಪನ್ನು ಕಳಿಸ್ತಾರೆ. ಬೆಳಗ್ಗೆ ಹತ್ತಲೇ ನಾನು ಎದ್ದಿಲ್ಲ, 3 ಪೊಲೀಸ್ ಜೀಪನ್ನು ಕಳಿಸ್ತಾರೆ. ಕಳಿಸಿ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ. ಆವಾಗ ನಾನು ಆ ಪೊಲೀಸರಿಗೆ ಹೇಳಿದೆ, ನಾನು ಬರ್ತೀನಿ, ನಾನು ಯಾವುದೇ ಕಳ್ಳ ಅಲ್ಲ, ನಾನೇನಾದರೂ ಆ ಸಂತೋಷನ ಆತ್ಮಹತ್ಯೆಗೆ ಭಾಗವಹಿಸಿದ್ದೀನಿ ಅಂದರೆ ಇಡೀ ಕುಟುಂಬ ನಾನು ಸರ್ವನಾಶ ಆಗಿ ಹೋಗಲಿ, ಅದರಲ್ಲಿ ಏನಾದರೂ ಒಂದು ಕಿಂಚಿತ್ತು ಅವನ ಸಾವಿಗೆ ಕಾರಣ ಆಗಿದ್ದೀನಿ ಅಂದರೆ ನನ್ನ ಕುಟುಂಬ ಮತ್ತು ನಾನು ಇಡೀ ಸರ್ವನಾಶ ಆಗಿ ಹೋಗಲಿ ಅಂತ ಹೇಳಿದೆ. ಅವತ್ತು ಕೂಡ ಹೇಳೋದು ಒಂದೇ, ಇವತ್ತು ಹೇಳೋದು ಒಂದು ಕೂಡ ಒಂದೇ. ಆ ಒಂದು ಸಮಸ್ಯೆಯಲ್ಲಿ ನಂದೇನಾದರೂ ಪಾತ್ರ ಇದ್ದರೆ ನನಗೆ ಯಾವ ಶಿಕ್ಷೆನೂ ದೇವರು ಕೊಡಲಿಕ್ಕೆ ಅಡ್ಡಿಲ್ಲ, ಕಾನೂನಲ್ಲಿ ಕೊಡಲಿಕ್ಕೆ ಅಡ್ಡಿಲ್ಲ. ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟೆ. ಆಮೇಲೆ ನಮ್ಮ ಸೀನಿಯರ್ ಲೀಡರ್ ಆದಂಥವ್ರಿಗೆಲ್ಲ ಫೋನ್ ಮಾಡಿ ಆ ಕೇಸಿಂದ ನಮ್ಮನ್ನು ಕೈ ಬಿಟ್ಟರು. ಆದರೆ ತನಿಖೆ ನಡೀತಾ ಇದೆ. ಸ್ವಲ್ಪ 2 ದಿವಸಕ್ಕೆ SP ಅವರು ಯಾವ ರೀತಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಕಾರಣ ಯಾಕೆ, ಅವನು ಫೇಕ್ ID ಮಾಡಿಕೊಂಡು ಎಷ್ಟು ಜನರಿಗೆ ಮೋಸ ಮಾಡಿದ, ಎಷ್ಟು ಹಣ ಲೂಟಿ ಮಾಡಿದ, ಆ ಕಾರಣದಿಂದ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ SP ಅವರು ಬಹಿರಂಗಪಡಿಸಿದರು. ಆದ್ದರಿಂದ DYSP ಅವತ್ತಿಂದ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ನನಗೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಭಾಳ ಬೇಜಾರಾಗಿದೆ. ಒಬ್ಬ ಹೆಣ್ಮಗಳಾಗಿ ಕಾನೂನನ್ನು ರಕ್ಷಣೆ ಮಾಡಬೇಕಾದವರು ಈ ದೇಶದಲ್ಲಿ ಒಂದು ಒಳ್ಳೆಯ ಅಧಿಕಾರಿಗಳಾಗಿ, ಪೊಲೀಸ್ ಅಧಿಕಾರಿಗಳು DYSP ಆಗಿ, ಈಗ ಗೀತಾ ಇವರು ಹೇಳಿದರು, ಭೋಜರಾಜ್ ಅವರು, ಗೀತಾ ಅಂತೇಳಿ ಒಳ್ಳೆಯ ಒಂದು ಹೆಸರನ್ನು ಇಟ್ಕೊಂಡು ಒಂದು ರೌಡಿ ಥರ ಅಥವಾ ಅಧಿಕಾರ ಇದೆ ಅಂಥೇಳಿ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಭಾಳ ಬೇಜಾರಾಗ್ತಾ ಇದೆ. ಇವತ್ತು ಅದು ಒಂದೇ ವಿಚಾರ ಅಲ್ಲ, ಮೊನ್ನೆ ಇಡೀ ಸಿರ್ಸಿ ಸಿದ್ದಾಪುರದಲ್ಲಿ ಸುಮಾರು 15 ಕ್ಲಬ್ಗಳು ನಡೀತಾ ಇದ್ದಾವೆ. 15 ಕ್ಲಬ್ಗಳು. ಒಂದು ಕ್ಲಬ್ಬಿಗೆ 40,000 ಮಾಮೂಲಿ ಕೊಡ್ತಾರೆ. ಕ್ಲಬ್ಬಿನ ಓನರೇ ಹೇಳಿದ್ದಾರೆ ನನ್ನ ಹತ್ರ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಯಾವುದೂ ಸುಳ್ಳಲ್ಲ. 40,000 15 ಕ್ಲಬ್ಗಳು. ಎಷ್ಟಾಯಿತು ದುಡ್ಡು? 6 ಲಕ್ಷ ರೂಪಾಯಿ. ಯಾರಿಗೆ? DYSPಗೆ ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಪಾಲು. ಇದನ್ನು ಬಿಡ್ರಿ, ನಿಮಗೆ ಸರ್ಕಾರ ಸಂಬಳ ಕೊಡ್ತದೆ, ನಮ್ಮ ಸ್ನೇಹಿತರು ಹೇಳಿದ್ರು ಒಳ್ಳೆ ವಸ್ತ್ರ ಕೊಡ್ತದೆ, ನಮ್ಮದೇ ದುಡ್ಡು ನಿಮಗೆ ಕೊಡೋದು. ನಮ್ಮನ್ನು ಕಾಪಾಡಲಿ ಅಂತಲೇ ಜನರ ಟ್ಯಾಕ್ಸ್ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತದೆ. ನೀವು ಪಬ್ಲಿಕ್ ಸರ್ವೆಂಟ್. ನಿಮ್ಮನೆ ಬಾಗಿಲಿಗೆ ಯಾರೂ ನಾವು ನ್ಯಾಯ ಕೇಳ್ತಾ ಇಲ್ಲ. ನೀವು ಒಂದು ಇಲಾಖೆಯಲ್ಲಿ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಹತ್ರ ಬಂದು ಜನ ದೂರು ಕೊಟ್ಟಾಗ ಅದಕ್ಕೆ ನ್ಯಾಯ ಕೊಡಬೇಕು. ಅದನ್ನು ಬಿಟ್ಟು ನೀವು ನನಗೆ ಅಧಿಕಾರ ಇದೆ ಅಂತೇಳಿ ದಬ್ಬಾಳಿಕೆ ಮಾಡೋದಲ್ಲ. ದಬ್ಬಾಳಿಕೆ ಮಾಡೋದಿದ್ದರೆ ಸಿರ್ಸಿಯಿಂದ ಎಲ್ಲ ಕ್ಲಬ್ಬನ್ನು ಬಂದ್ ಮಾಡಿ. 1ನೇ ಪಾಯಿಂಟ್. 15 ದಿನಗಳ ಒಳಗಾಗಿ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಬಳಿ ನ್ಯಾಯ ಕೇಳಲು ತೆರಳುವುದಾಗಿ ಎಚ್ಚರಿಕೆ ನೀಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಮಾ ನಾಯ್ಕ್ ಮಾತನಾಡಿ, ಜನರ ಪರವಾಗಿ ಧ್ವನಿ ಎತ್ತುತ್ತಿರುವ ವಸಂತ್ ನಾಯ್ಕರನ್ನ ಗುರಿಯಾಗಿಸಿ ಕ್ರಮ ನಡೆಯುತ್ತಿದೆ ಎಂದು ಆರೋಪ ಮಾಡಿದ್ರು. ತಕ್ಷಣ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಸಾಗರದ ನ್ಯಾಯವಾದಿ ಭೋಜರಾಜ್ ಹಾಗೂ ಶಿರಸಿಯ ನ್ಯಾಯವಾದಿ MN ನಾಯ್ಕ್ ಸೇರಿದಂತೆ ಹಲವು ಮುಖಂಡರು ಮಾತನಾಡಿ, ವಿವಿಧ ಇಲಾಖೆಗಳಲ್ಲಿನ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು. ಪ್ರತಿಭಟನೆ ಬಳಿಕ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಯಾರು? ಸಾಮಾನ್ಯ ಒಬ್ಬ ಪ್ರಜೆ ವಸಂತ್ ನಾಯ್ಕ್ ಅಂತೇಳಿ, ಪಾಪ ಯಾವುದೇ ತಪ್ಪು ಮಾಡದೇ ಇರುವಂಥ ವ್ಯಕ್ತಿ. 2 ಜನ ಸಣ್ಣ ಮಕ್ಕಳು ಇದ್ದಾರೆ. ಅವ್ರ ಮನೆಗೆ ಅವನ ಸುಚಿತ್ರ ಮತ್ತು ಗಂಡ ಹೆಂಡತಿ ಅವರು ಜಗಳ. ಇವನು ಅಮಾಯಕನ ಕೊಲೆ ಮಾಡ್ತಾರೆ. ಯಾರು? ಕಮಲಾಕರ್ ಭಟ್ಟ ಮತ್ತು ರೌಡಿಗಳು ಬಂದು ಕೊಲೆ ಮಾಡ್ತಾರೆ. ಅದು ಕಾರಣ ಯಾರು ಅಂದರೆ ನಮ್ಮ ಸಿದ್ದಾಪುರದ ಪೊಲೀಸ್ ಇಲಾಖೆಯ CPI ಇನ್ಸ್ಪೆಕ್ಟರು ಮತ್ತು DYSP ಗೀತಾ. ಸಿದ್ದಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಗೀತಾ ಪಾಟೀಲ್ ರವರೇ ನೇರ ಕಾರಣ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ 9 ಗಂಟೆಗೆ ಬಂದು ಮಹೇಶ್ ನಾಯ್ಕ್ ಮತ್ತು ಅವ್ರ ಮಗಳು ಪೊಲೀಸ್ ಇಲಾಖೆ ಬಂದು ಕಂಪ್ಲೇಂಟ್ ಕೊಡ್ತಾರೆ, ನಮಗೆ ಜೀವ ಭಯ ಇದೆ, ನಮಗೆ ರಕ್ಷಣೆ ಬೇಕು ಅಂತೇಳಿ. ಅವರನ್ನು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿರಿ ಅಂತೇಳಿ ಕಳಿಸ್ತಾರೆ. ಇದೇ CPI ಸೀತಾರಾಮ್ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ರಿ ಅಂತ ಕಳಿಸ್ತಾರೆ. ಸಾಂತ್ವನ ಕೇಂದ್ರಕ್ಕೆ ಹೋಗ್ರಿ ಅಂತ ಕಳಿಸ್ತಾರೆ. ಆವಾಗ ಪುನಃ ಸಾಂತ್ವನ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೊಟ್ಟು ಬಂದು ಮತ್ತೆ ಸಂಜೆಗೆ ಬರ್ತಾರೆ. ಅದೇ ಮಹೇಶ್ ಮತ್ತು ಅವ್ರ ಮಗಳು, ನಮಗೆ ಜೀವ ಭಯ ಇದೆ, ನಮ್ಗೆ ರಕ್ಷಣೆ ಕೊಡ್ರಿ ಅಂತೇಳಿ. ಅವ್ರು ಏನು ಅಂತ ಕೇಳದೆ ಅವ್ರನ್ನು ಕಳಿಸ್ತಾರೆ. ಅವತ್ತು ಸಂಜೆ ಸುಚಿತ್ರ ಮತ್ತು ಅವ್ರ ಗ್ಯಾಂಗ್ ಬಂದು ಅರಗುಪ್ಪದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕುಮಾರ ಮತ್ತು ಮಹೇಶ ಮತ್ತು ವಸಂತ್ ನಾಯ್ಕನ ಕೊಲೆ ಮಾಡ್ತಾರೆ. ಕುಮಾರನ್ನ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಕುಮಾರನ ಮೇಲೆ, ಮತ್ತು ವಸಂತನ ಕೊಲೆ ಮಾಡ್ತಾರೆ. ಇದಕ್ಕೆ ಕಾರಣ ಯಾರು? CPI ಇನ್ಸ್ಪೆಕ್ಟ್ರು ಸೀತಾರಾಮ್, DYSP. ಮೇಲಾಧಿಕಾರಿಗಳೇ, ನಿಮಗೆ ಸಂವಿಧಾನದಲ್ಲಿ
ನ್ಯಾಯ ಕೊಡಬೇಕು ಅನ್ನೋದೇನಾದ್ರು ಇದ್ದರೆ ಈ ಕಾನೂನಿನ ಪ್ರಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಂಡಿದೆ ಅಂದರೆ ನೀವು ಅವತ್ತು ಸೀತಾರಾಮ್ ಅವ್ರನ್ನ ಅಮಾನತು ಮಾಡಬೇಕಾಗಿತ್ತು, ಗೀತಾ ಪಾಟೀಲ್ ಅವ್ರನ್ನ ಅಮಾನತು ಮಾಡಬೇಕಾಗಿತ್ತು. ಯಾರನ್ನು ಮಾಡಿಲ್ಲ. ಇವ್ರು ಮಾಡಿದೆ ಯಾರನ್ನ? PC-ಗಳನ್ನು, ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ವರ್ಗಾವಣೆ ಮಾಡ್ತಾರೆ. ತಲೆದಂಡ ಅಂತೇಳಿ ವರ್ಗಾವಣೆ ಮಾಡ್ತಾರೆ. ನಾಚಿಕೆ ಆಗಲ್ವಾ ನಿಮಗೆ? ಪೊಲೀಸ್ ಅಧಿಕಾರಿಗಳಾದಂಥ ದೊಡ್ಡ ಅಧಿಕಾರಿಗಳಾದ ಕುರ್ಚಿ ಮೇಲೆ ಕೂತ್ಕೊಂಡು ಕ್ಷುಲ್ಲಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಷುಲ್ಲಕ ಕಾರಣ ನಾವು ಏನು ಅಂತ ಗೊತ್ತಿಲ್ಲದೆ ನ್ಯಾಯವಾಗಿ ಅಂಥವರಿಗೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅಮಾನತು ಮಾಡೋದು ಬಿಟ್ಟು PC-ಗಳನ್ನು, ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ವರ್ಗಾವಣೆ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ನೀವೇ ಒಂದು ರೀತಿಯ ಸಪೋರ್ಟನ್ನು ಮಾಡ್ತಾ ಇದ್ದೀರಿ. ಇನ್ನು ಮತ್ತೆ ಇನ್ನೂ ಇಷ್ಟಕ್ಕೆ ನಿಂತಿಲ್ಲ. ಇವರು ಸೀತಾರಾಮ್ ಅವರು ಮರಲ್ಗೆಯಲ್ಲಿ ಒಂದು ಫಾರೆಸ್ಟ್ ಇಲಾಖೆ ಮೇಲೆ ಒಂದು ಗಲಾಟೆ ಆಗುತ್ತೆ. ಫಾರೆಸ್ಟ್ ಇಲಾಖೆ ಮತ್ತು ಕೇಶವ್ ಮಡಿವಾಳ ಅಂತೇಳಿ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ಕೇಶವ್ ಮಡಿವಾಳ ಅನ್ನೋನಿಗೆ ಫಾರೆಸ್ಟ್ ಒಬ್ಬ ಸಿಕ್ಕಾಪಟ್ಟೆ ಹೊಡಿತಾನೆ. ಯಾಕೆ? ಬರೀ 10 ಬುಟ್ಟಿ ಹೊಳೆ ಗೊಚ್ಚನ್ನು ತಗೊಂಡು ಹೋಗಿದ್ದಕ್ಕೆ ಮನೆ ಕೆಲಸಕ್ಕೆ ಸಿಕ್ಕಾಪಟ್ಟೆ ಹೊಡಿತಾನೆ, ಬೂಟ್ ಕಾಲಲ್ಲಿ ಒದಿತಾನೆ. ಆಮೇಲೆ ಇವರು ಕೂಡ ಗಲಾಟೆ ಆಗುತ್ತೆ, ಇಬ್ಬರಿಗೂ ಘರ್ಷಣೆಗಳಾಗ್ತವೆ. ಘರ್ಷಣೆ ಆದಾಗ ಅಲ್ಲಿ ಪೊಲೀಸ್ ಇವರಿಗೂ ಯಾರಿಗೆ ಫಾರೆಸ್ಟ್ ಇಲಾಖೆರಿಗೂ ಮತ್ತು ಕೇಶವ್ ಮಡಿವಾಳಗೂ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಇಬ್ಬರದು FIR ಆಗುತ್ತೆ. FIR ಆದಮೇಲೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ. ಈ ದೇಶದಲ್ಲಿ ಶ್ರೀಮಂತನಿಗೂ ಒಂದೇ ಕಾನೂನು, ನ್ಯಾಯಾಧೀಶರಿಗೂ ಒಂದೇ ಕಾನೂನು, ಸಾಮಾನ್ಯ ಪ್ರಜೆಗೂ ಒಂದೇ ಕಾನೂನು, ಈ ದೇಶದ ಪ್ರಧಾನಿಗೂ ಒಂದೇ ಕಾನೂನು, ಪೊಲೀಸ್ ಇಲಾಖೆಗೂ ಒಂದೇ ಕಾನೂನು. ಆದರೆ ಇವತ್ತು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಅರಣ್ಯ ಇಲಾಖೆಯ ಫಾರೆಸ್ಟ್ ಪರವಾಗಿ ಚಾರ್ಜ್ ಶೀಟ್ ಹಾಕ್ತಾರೆ, ಕೇಶವ್ ಮಡಿವಾಳದನ್ನು ರಿಪೋರ್ಟ್ ಹಾಕ್ತಾರೆ. ಎಲ್ಲಿದೆ ನ್ಯಾಯ? ದುಡ್ಡು ಕೊಟ್ಟರ ಪರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ ಸಿದ್ದಾಪುರದಲ್ಲಿ. ಆದ್ದರಿಂದ ಈ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಇಲ್ಲ. ಇಷ್ಟೇ ಅಲ್ಲ, ಮತ್ತು ನಿಟ್ಗೋಡ್ ಗ್ರಾಮ, ದೊಡ್ಡಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿಟ್ಗೋಡ್ ಗ್ರಾಮದಲ್ಲಿ ಒಬ್ಬ ಒಕ್ಕಲಿಗ ಮಹಿಳೆ ಹೊಳೆ ಹಾರಿಸಿ ಸಾಯ್ತಾಳೆ. ಅದು ಸಾವಿಗೆ ಕಾರಣ ಯಾರು ಅಂದರೆ ಒಬ್ಬ ಫಾರೆಸ್ಟ್ ಅಧಿಕಾರಿ. ಅನೈತಿಕ ಸಂಬಂಧದಿಂದ ಆ ಒಂದು ಘಟನೆ ಆಗುತ್ತೆ. ಅವರು ಇಡೀ ಕುಟುಂಬ ಬಂದು ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಡ್ತದೆ. ಕಂಪ್ಲೇಂಟ್ ಕೊಟ್ಟಾಗ ಆ ಪೊಲೀಸ್ ಇಲಾಖೆ ಆ ಕಂಪ್ಲೇಂಟ್ ಕೊಟ್ಟಂಥ ಅವಳು ಗಂಡನ ದಿನ ಇದೇ ಸೀತಾರಾಮು ಮತ್ತು ಇದೇ DYSP ತನಿಖೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ನಾನು ಯಾಕಾದರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೀನಿ ಅನ್ನುವಂಥ ಸ್ಥಿತಿಗೆ ಬರ್ತಾನೆ. ಅವತ್ತು ಆ ಒಂದು ಅಧಿಕಾರಿಯ ಪರವಾಗಿ ನಿಂತು ಆ ಕೇಸಿನ ಏನಾಗಿದೆ ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ, ಮುಚ್ಚಾಕ್ತಾರೆ. ಈ ರೀತಿ ಘಟನೆಗಳು ಆಗ್ತಾ ಇದ್ದಾವೆ. ಇನ್ನು ಚಂದ್ರಘಟ್ಗೆಯಲ್ಲಿ ಈಗಾಗಲೇ ನಮ್ಮ ವಿನಾಯಕ್ ಅವರು ಹೇಳಿದರು, ಸ್ಪ್ರೀಟನ್ನು ಮಾರ್ತಾನೆ. ಇಡೀ ನಾಡಿಗೆ ಗೊತ್ತಿದೆ, ಪೊಲೀಸ್ ಇಲಾಖೆಗೆ ಗೊತ್ತಿರಲ್ವಾ? ಅಲ್ಲಿ ಹೆಂಡ ಮಾರ್ತಾನೆ, ಬೇಕಾದಷ್ಟು ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾನೆ. ಮೊನ್ನೆ ದುಡ್ಡಿನ ಆಸೆಗಾಗಿ 2 ಜನ SCಗಳನ್ನು ಕರ್ಕೊಂಡು ಹೋಗಿ ಸೂಳೆಮರ್ಕಿ ಕೇಸಲ್ಲಿ ಕೊಲೆ ಮಾಡಿ ಸುಟ್ಟುಬಿಟ್ಟ. ಅದಕ್ಕೆ ಕಾರಣ ಯಾರು? ಇದೇ ಪೊಲೀಸ್, ಇದೇ ಇನ್ಸ್ಪೆಕ್ಟ್ರು ಮತ್ತು DYSP. ಯಾಕಂದರೆ ಸಂಪೂರ್ಣ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ಲ್ಯಾಂಡ್ ಆರ್ಡ್ರು ಫಾಲೋ ಆಗ್ತಾ ಇಲ್ಲ. ಇಲ್ಲಿ ಜನಸಾಮಾನ್ಯರಿಗೆ ಮಾತ್ರ ಕಾನೂನು ಬಿಟ್ಟರೆ ದುಡ್ಡಿದ್ದರಿಗೆ, ಹಣವಂತರಿಗೆ, ಇವರಿಗೆ ಮಾಮೂಲಿ ಕೊಡೋರಿಗೆ ಕಾನೂನು ಅನ್ವಯಿಸಲ್ಲ. ಇದು ಪೊಲೀಸ್ ಸ್ಟೇಷನ್, ಸಿದ್ದಾಪುರ ಪೊಲೀಸ್ ಸ್ಟೇಷನು ಒಂದು ರೀತಿಯ ಹಪ್ತ ವಸೂಲಿ ಕೇಂದ್ರ, ರೌಡಿಗಳ ತಾಣ ಆಗಿದೆ. ಈ ರೀತಿ ನಮಗೆ ನಾಚಿಕೆ ಆಗ್ತಾಯಿದೆ. ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇಲ್ಲ. ಈ ಒಂದು ನನಗೆ ಮಾನಸಿಕವಾಗಿ ಕಿರುಕುಳ ಆಗಿದೆ, ಮಾನಸಿಕವಾಗಿ ಹಿಂಸೆ ಆಗಿದೆ. ಯಾಕಾಗಿದೆ ಅಂದರೆ ಈ ರೀತಿ ಅನ್ಯಾಯನ ಆಗ್ತಾ ಇದೆ. BJPಯವರು ಧ್ವನಿ ಎತ್ತಲ್ಲ. BJPಯವರು ಧ್ವನಿ ಎತ್ತದೆಯೇ ಏನಕ್ಕೆ? ಒಬ್ಬ ವಿರೋಧ ಪಕ್ಷದವರಾಗಿ BJPಯವರು ಯಾಕೆ ಧ್ವನಿ ಎತ್ತಬೇಕು ಅಂದರೆ ಈ ತಾಲೂಕಿನಲ್ಲಿ ಆಡಳಿತ ಪಕ್ಷ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಪ್ರತಿಯೊಬ್ಬ BJP ಆಗಲಿ ಅಥವಾ ಯಾವುದೇ ಪಕ್ಷ ಆಗಲಿ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದವರು ಅದನ್ನು ಖಂಡಿಸಬೇಕು, ಚಾಟಿ ಬೀಸಬೇಕು. ಈ ರೀತಿ ತಪ್ಪು ನಡೀತಾ ಇದೆ, ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ. ಇವರು ಹೋರಾಟ ಮಾಡಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ, ನನ್ನ ವಿರುದ್ಧ ಹೋರಾಟ, ವೈಯಕ್ತಿಕವಾಗಿ ನಿಂದನೆ, ನನ್ನ ಕುಟುಂಬದ ಮೇಲೆ ನಿಂದನೆ. ತಿಮ್ಮಪ್ಪ ಮಡಿವಾಳ ಅಂತ ಒಬ್ಬ ಇದ್ದಾನೆ, ಅವನಿಗೆ ಕಾನೂನಿನ ಅರಿವು ಗೊತ್ತಿಲ್ಲ. ಈ ಒಂದು ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಅನ್ನೋ ಒಂದು ಅರಿವು ಗೊತ್ತಿಲ್ಲ. ಆ ಒಂದು ಪಕ್ಷದಲ್ಲಿ ಇದ್ದು ವಿರೋಧ ಪಕ್ಷದ ನಾಯಕ ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಿಲ್ಲ.
ಅವನ್ನೆಲ್ಲ ತಿಳ್ಕೋಬೇಕು. ನಾನು ಯಾವುದೇ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಈ ತಾಲೂಕಿನಲ್ಲಿ ಯಾವುದೇ ವ್ಯಕ್ತಿಗೂ ಕಷ್ಟ ಆದರೆ ನಾವು ಅಲ್ಲಿ ಭಾಗವಹಿಸ್ತೇವೆ. ಆದ್ದರಿಂದ ಮಾಡ್ತಾ ಇದ್ದಾರೆ. ಕೆಲವು ಕಾನೂನು ಇಲ್ಲದೆ ಇಲ್ಲೀಗಲ್ ಆ್ಯಕ್ಟಿವಿಟೀಸನ್ನು ನಡೀತಾ ಇದ್ದಾರೆ. ಅದಕ್ಕೆ ಸಾಥ್ ಕೊಡಬೇಡ್ರಿ. ನಿಮ್ಮದೇ ಆದಂಥ ಪೊಲೀಸು ಪ್ರತಿ ಇದರಲ್ಲಿ ಬೀಟಲ್ಲಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ನನಗೆ SP ಅವರು ಹೇಳಿದ್ರು, ನಮ್ಮ ಪೊಲೀಸರಿಗೆಲ್ಲ ಗೊತ್ತಿರ್ತದೆ ಆದರೂ ಮಾಡಲ್ಲ ಅಂತೇಳಿ. ಆದ್ದರಿಂದ ತಮಗೂ ಗೊತ್ತಿದೆ ಇಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅಂತ. 2 ವರ್ಷದಿಂದ ನಮ್ಮ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಆದ್ದರಿಂದ ದಯವಿಟ್ಟು ತಕ್ಷಣ ಕ್ರಮ ತಗೊಂಡು ಇವರನ್ನು ವರ್ಗಾಯಿಸಿ ಅಮಾನತು ಮಾಡಿರಿ. ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ನಾವು ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕು. ಈ ಪ್ರತಿಭಟನೆಯ ಉದ್ದೇಶ ಏನಂದರೆ ಜನಗಳನ್ನು ಸೇರಿಸಿ ನಾನು ಪೋಜ್ ತೆಗಬೇಕು ಅಂತ ಅಲ್ಲ, ಜನಗಳಿಗೆ ಗೊತ್ತಾಗಲಿ ಅಂತ. ನಾನು ನ್ಯಾಯವಾಗಿದ್ದೀನಿ, ಯಾವುದೇ 2 ನಂಬರ್ ದಂಧೆ ಮಾಡ್ತಾ ಇಲ್ಲ, ನಾನು ಯಾವುದೇ ಅಪರಾಧ ಕೆಲಸ ಮಾಡ್ತಾ ಇಲ್ಲ, ನಾನು ಯಾವುದೇ ರೌಡಿ ಅಲ್ಲ. ನಾನೇನಾದರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಇಲಾಖೆ ನನ್ನ ಮೇಲೆ ಕ್ರಮವನ್ನು ತಗೊಳ್ಳಿಕ್ಕೆ ಅಡ್ಡಿಲ್ಲ ಅಂತೇಳಿ ಹೇಳ್ತಾ, ಇಲ್ಲಿ ನನಗೆ ಇಷ್ಟೊತ್ತು ಬಂದು ಈ ಎಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿದಿರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ, ಮತ್ತು ನಿಮ್ಮೆಲ್ಲರ ಕಷ್ಟದಲ್ಲಿ ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ನನ್ನ ಎಲ್ಲ ಅಣ್ಣ ತಮ್ಮಂದಿರ್ಬೋದು, ತಾಲೂಕಿನ ಎಲ್ಲ ಜನರ ಜೊತೆಗೆ ನನ್ನ ಜೀವ ಹೋದ್ರೂ ಅಡ್ಡಿಲ್ಲ, ನ್ಯಾಯಕ್ಕಾಗಿ ನಿಮ್ಮ ಜೊತೆ ಹೋರಾಟ ಮಾಡಲಿಕ್ಕೆ 24 ಗಂಟೆನೂ ಸದಾ ಸಿದ್ಧ ಆಗಿರ್ತೀನಿ. ಯಾವುದೇ ರಾಜಕೀಯ ವ್ಯವಸ್ಥೆಗೆ ಮತ್ತು ಅಧಿಕಾರಕ್ಕೆ ಮತ್ತು ಯಾವುದೇ ಹಣ ಮಾಡಲಿಕ್ಕೆ ನಾನು ಬಂದವನಲ್ಲ. ರಾಜಕೀಯ ಅಂದರೆ ಜನಗಳ ಪರವಾಗಿರಬೇಕು, ಜನರ ಪರ ಧ್ವನಿಯಾಗಿರಬೇಕು. ಬಿಟ್ಟರೆ ನಾವು ಐಷಾರಾಮಿ ಜೀವನ ಮಾಡಲಿಕ್ಕೆ ಜನರು ನಮಗೆ ಅಧಿಕಾರ ಕೊಟ್ಟಿರೋದಿಲ್ಲ ಅನ್ನೋದನ್ನು ನಾನು ಅರ್ತಿದ್ದೇನೆ. ನನಗೆ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ನನಗಿದೆ, ಐಷಾರಾಮಿ ಜೀವನ ಮಾಡಲಿಕ್ಕೂ ಏನು ತೊಂದರೆ ಇಲ್ಲ. ಆದರೆ ನನಗದು ಭ್ರಷ್ಟಾಚಾರ ಮಾಡಿ ರಾಜಕೀಯದಿಂದ ಹಣ ಮಾಡಿ ಐಷಾರಾಮಿ ಜೀವನ ಮಾಡುವಂಥ ಅಗತ್ಯ ನನಗಿಲ್ಲ. ನೀವು ಕೊಟ್ಟಿರುವಂಥ ಅಧಿಕಾರದಲ್ಲಿ ಮುಂದಿನ ದಿವಸದಲ್ಲಿ ಜನಗಳ ಸೇವೆಯನ್ನು ಸದಾ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಂದು ಬಾರಿ ಅಭಿನಂದಿಸಿ, ಮಾಧ್ಯಮದವರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಮನವಿಯನ್ನು ಕೊಡ್ತೇವೆ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದು ವಿಚಾರವನ್ನು ಮರೆತೆ ಅದನ್ನು ಹೇಳ್ತೀನಿ. ಇವರು ಪೊಲೀಸ್ ಇಲಾಖೆ ಸೀತಾರಾಮು ನನ್ನನ್ನು ಕರೆದು ಹೇಳ್ತಾರೆ, ನಿಮ್ಮ ಮೇಲೆ ಕೊಲೆ ಕೇಸು ಇದೆ, 307 ಇದೆ, ಮತ್ತು ರೌಡಿ ಶೀಟರ್ ಇದೆ, ನಿಮ್ಮನ್ನು ಗಡೀಪಾರು ಮಾಡಬೇಕು. ನಮ್ಮ ಮೇಲಧಿಕಾರಿಗಳು ನಿಮ್ಮ ಎಲ್ಲ ದಾಖಲೆಗಳನ್ನು ಕೇಳಿದ್ದಾರೆ, ನಾನು ಕೊಡ್ತಾ ಇದ್ದೇನೆ. ನೀವು ಮೇಲಧಿಕಾರಿಗಳಿಗೆ ರಾಜಕಾರಣಿಗಳಿಂದ ಫೋನ್ ಮಾಡಿಸಿ ಅದನ್ನು ತಡೀರಿ ಅಂತ. ನಾಚಿಕೆ ಆಗಲ್ವ ನಿಮಗೆ? DYSP ಅವರು ಒತ್ತಡ ಇದೆ ಗೀತಾ ಪಾಟೀಲ್ರವ್ರದ್ದು ಅಂತ. ಅಂದರೆ ಎಲ್ಲಿವರೆಗೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ತಿಳ್ಕೊಬೇಕಾಗಿದೆ. ಮಾಧ್ಯಮದವರು ಮತ್ತು ಇಲಾಖೆಯವರು ತಿಳ್ಕೊಬೇಕಾಗಿದೆ. ನಂದು ಕೇಸ್ ಇದ್ದಾವೆ, ನನ್ನ ಮೇಲೆ ಇದೇ ಹೋರಾಟ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಅಥವಾ ನನ್ನ ಕುಟುಂಬಕ್ಕೆ ತೊಂದರೆ ಆಗಿದೆ, ನನ್ನ ವೈಯಕ್ತಿಕ ತೊಂದರೆ ಆಗಿದೆ, ಒಂದು ಕೇಸ್ ಅಲ್ಲ. ಸಾರ್ವಜನಿಕವಾಗಿ ಜನರಿಗೆ ತೊಂದರೆ ಆದಾಗ ಅಲ್ಲಿ ಭಾಗವಹಿಸಿ ಅದನ್ನು ನ್ಯಾಯ ಕೇಳಿದಾಗ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ. ಯಾರು? ವಿರೋಧ ಪಕ್ಷದವರು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವತ್ತು BJP ಸರ್ಕಾರ ಇದ್ದಾಗ ಒತ್ತಡದಿಂದ 2013ರಲ್ಲಿ BJP ಸರ್ಕಾರ ಇರ್ತದೆ, ಅವತ್ತು ನನ್ನ ಹೊಡಿತಾರೆ. ಇದರಲ್ಲಿ ರವೀಂದ್ರನಗರದಲ್ಲಿ ನನ್ನ ಹೊಡಿತಾರೆ BJPಯವರು. ಅವತ್ತು ಗೃಹ ಸಚಿವರು R. ಅಶೋಕ್ ಅವರು ಇರ್ತಾರೆ. ಅವರ ಮೇಲೆ SP ಅವ್ರ ಮೇಲೆ ಒತ್ತಡ ತಂದು 307 ಫಿಟ್ ಮಾಡ್ತಾರೆ. ನಂತರ 2 ದಿವಸಕ್ಕೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಈ ರೀತಿ ನನ್ನ ಮೇಲೆ ಮಾಡಿದ್ದಾರೆ. ಬಿಟ್ಟರೆ ನಾನು ಯಾವುದೇ ಹಪ್ತ ವಸೂಲಿ ಮಾಡಿ ತಾಲೂಕಿನಲ್ಲಿ ಅಥವಾ ರೌಡಿಜಮ್ ಮಾಡಿ ಯಾರಿಗೂ ಅಮಾಯಕರಿಗೆ ತೊಂದರೆ ಕೊಟ್ಟು ಕೇಸ್ ಆಗಿದ್ದಲ್ಲ. ಅವೆಲ್ಲವೂ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ತೀರ್ಪಾಗಿದೆ. ನೀವು ಅರ್ಥ ಮಾಡ್ಕೋಬೇಕು, ನನ್ನ ಪರವಾಗಿ ತೀರ್ಪಾಗಿದೆ ನಿರಪರಾಧಿ ಅಂತ. ಇವ್ರು ಏನು ಮಾಡೋಕ್ಕೆ ಸಾಧ್ಯ? ನನ್ನ ಮೇಲೆ ರೌಡಿ ಸೀಟರ್ ಓಪನ್ ಮಾಡಿ ಗಡೀಪಾರು ಮಾಡಿದರೆ ಈ ದೇಶದಲ್ಲಿ ಸಂವಿಧಾನ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ತಿಳ್ಕೊಳ್ಳಿ. ನೀವು ಕಾನೂನು ನಿಮಗೊಂದೇ ಗೊತ್ತಿಲ್ಲ, ನನಗೂ ಗೊತ್ತಿದೆ. ನಮಗೂ ವಕೀಲರಿದ್ದಾರೆ, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿದ್ದಾರೆ. ಅರ್ಥ ಮಾಡ್ಕೊಳ್ರಿ. ಅಲ್ಲಿ ನಿಮ್ಮ ವಿರುದ್ಧ ಕಾನೂನು ಪ್ರಕಾರ ಹೈಕೋರ್ಟಲ್ಲಿ ದಾವೆಯನ್ನು ಹೂಡ್ತೇನೆ. ಯಾರು ನನ್ನ ಮೇಲೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ಎಳಿಸ್ತೇನೆ. ನನಗೆ ನ್ಯಾಯ ಸಿಗುತ್ತದೆ. ನೀವು ಮಾಡಿರಿ, ಏನು ಮಾಡ್ತೀರಿ ಮಾಡಿ. ಆದರೆ ನನ್ನ ಕುಟುಂಬಕ್ಕೆ ನನಗೆ ಏನಾದರೂ ತೊಂದರೆ ಆದರೆ, ನನಗೇನಾದರೂ ಮಾನಸಿಕ ಕಿರುಕುಳ ಆಗಿ ನನ್ನ ಸಾವು ಏನಾದರೂ ಆದರೆ ಅದಕ್ಕೆ ನೇರ ಕಾರಣ
DOSP ಗೀತಾ ಪಾಟೀಲ್. ನನ್ನ ಸಾವೇನಾರು ಆದರೆ ನೇರ ಕಾರಣ ಗೀತಾ ಪಾಟೀಲ್. ಇದನ್ನೆಲ್ಲ ನೀವು ಖಂಡಿಸಬೇಕಾಗುತ್ತೆ ಮುಂದೊಂದು ದಿವಸ. ಆದ್ದರಿಂದ ನನಗೆ ನ್ಯಾಯ ಬೇಕು. ನಾನು ಈ ಒಂದು ವಿಚಾರವನ್ನು ತಗೊಂಡು ನಮ್ಮ ಈಗಾಗಲೇ SP ಮತ್ತು IG ಅವರಿಗೆಲ್ಲರಿಗೂ ಮನವಿ ಮಾಡಿದ್ದೇನೆ. ಈ ತಾಲೂಕಿನಿಂದ ಸೀತಾರಾಮ್ ಅವರನ್ನು ವರ್ಗಾವಣೆ ಮಾಡಬೇಕು. ಬರೀ ವರ್ಗಾವಣೆ ಅಲ್ಲ, ಅಮಾನತು ಮಾಡಿ ವರ್ಗಾವಣೆ ಮಾಡಬೇಕು. ಅವ್ರಿಗೆ ಶಿಕ್ಷೆ ಆಗಬೇಕು. ಎಷ್ಟು ಲೂಟಿ ಮಾಡಿದರೆ ಲೋಕಾಯುಕ್ತರು ತನಿಖೆ ಆಗಬೇಕು. ಜೊತೆಗೆ DOSP ಗೀತಾ ಪಾಟೀಲ್ರವರ ಅಧಿಕಾರದ ಅಹಂಕಾರ ಮುರಿಬೇಕು. ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಅವರಿಂದ ಆಗ್ತಿರುವಂಥ ಕಿರುಕುಳವನ್ನು ನಿಲ್ಲಿಸಬೇಕು. ಒಬ್ಬ ಹೆಗ್ಗಾರಣ್ಯಲ್ಲಿ ಒಬ್ಬ ಹುಡುಗಗೆ ಅವನದು ಹೆಸರು ಹೇಳ್ತೀನಿ. ಹೆಗ್ಗಾರಣ್ಯಲ್ಲಿ ಒಬ್ಬ ಹುಡುಗ ಸಾಲ ತಂಗ್ತಾನೆ ಒಬ್ಬನ ಹತ್ರ 5 ಲಕ್ಷನ. ಅವನೋಗಿ ಕಂಪ್ಲೇಂಟ್ ಕೊಡ್ತಾನೆ, ಇವ್ರು ದಬ್ಬಳಿಕೆ ಮಾಡ್ತಾರೆ ಸಾಲ ಕೊಟ್ಟಂಥವ್ರು. DOSP ಹತ್ರ ಕಂಪ್ಲೇಂಟ್ ಮಾಡ್ತಾರೆ. DOSP ಇವ್ರಿಗೆ ಹೇಳ್ತಾರೆ, ಫೋನ್ ಮಾಡಿ ಆ ಹುಡುಗಗೆ, ನೀನು ಅವರಿಗೆ ಬಡ್ಡಿ ಸೇರಿ 10 ಲಕ್ಷ ಕೊಡು, ಇಲ್ಲ ಅಂದರೆ ನಿನ್ನನ್ನು ಒತ್ತು ಒಳಗಾಗ್ತೀನಿ ಅಂತೇಳಿ. ಇದೇನಾ ಇವರಿಗೆ ಕಾನೂನಲ್ಲಿ ಕೊಟ್ಟಿರೋದು ಅಧಿಕಾರನ? ಇದೇನಾ ಸಂವಿಧಾನದಲ್ಲಿ ಇವ್ರಿಗೆ ಕೊಟ್ಟಿರೋ ಅಧಿಕಾರನ? ಆದ್ದರಿಂದ ನಾನು ಇವತ್ತು ಈ ಒಂದು ಪ್ರತಿಭಟನೆಯ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, DC ಅವರಿಗೆ, IG ಅವರಿಗೆ, SP ಅವರಿಗೆ, ಮಾನವ ಹಕ್ಕು ಆಯೋಗ, ವುಮೆನ್ ರೈಟ್ಸ್ ಇವರಿಗೆ ನಿಮ್ಮೆಲ್ಲರ ಮುಖಾಂತರ, ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡ್ತೇನೆ. 15 ದಿವಸದ ಒಳಗಡೆ ಸೀತಾರಾಮ್ ಇನ್ಸ್ಪೆಕ್ಟ್ರನ್ನ ಅಮಾನತು ಮಾಡಿ ಅವರ ಮೇಲೆ ವರ್ಗಾವಣೆ ಮಾಡದೇ ಇದ್ದರೆ ಮತ್ತು ಗೀತಾ ಪಾಟೀಲ್ ಅವರನ್ನು ವರ್ಗಾವಣೆ ಮಾಡದೇ ಇದ್ದರೆ ನಾನು ಮುಖ್ಯಮಂತ್ರಿಗಳ ಹತ್ರ ಇಲ್ಲಿರುವಂಥ ಸಾರ್ವಜನಿಕರನ್ನ ಬಸ್ಗಳನ್ನು ಮುಖಾಂತರ ಕರ್ಕೊಂಡು ಹೋಗಿ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಗೃಹ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ, ನಮ್ಮ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರಿಗೆ ಮನವಿಯನ್ನು ಮಾಡ್ತೇನೆ. ನಾನು ಇಷ್ಟು ವಿಚಾರಗಳನ್ನು ನಮ್ಮ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೀನಿ ಮತ್ತು ತರ್ತೀನಿ. ನಮ್ಮ ಶಾಸಕರು ಹೇಳ್ತೀನಿಲ್ಲ, ನಮ್ಮ ಶಾಸಕರು ಸೌಮ್ಯ ಸ್ವಭಾವದರು. ಅವರ ಅಧಿಕಾರವನ್ನು ನೀವು ಮಿಸ್ಯೂಸ್ ಮಾಡ್ಕೋಬೇಡಿ. ಅಧಿಕಾರಿಗಳೇ ಮಿಸ್ಯೂಸ್ ಮಾಡ್ಕೋಬೇಡಿ. ಜನರಿಗೆ ಆಗಬೇಕಾಗಿರುವಂಥ ಕೆಲಸವನ್ನು ಮಾಡಿಕೊಡಿ. ಮತ್ತು ಮೇಲಧಿಕಾರಿಗಳಲ್ಲಿ ತಮ್ಮಲ್ಲಿ ಮನವಿ, ನನ್ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಪಾಪ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಟಾರ್ಗೆಟ್ ಮಾಡಬೇಡ್ರಿ. ನಮ್ಮೂರವ್ರನ್ನ, ನಮ್ಮ ಸ್ವಂತ ಊರವರು, ನನಗೆ ಅವ್ರು ಯಾವುದೇ ಮಾಹಿತಿ ಹೇಳಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಒಬ್ಬ ಸಂದೀಪ್ ಅಂತ PC, ಇನ್ನೊಬ್ಬ ದೇವರಾಜ್ ಅಂತ PC, ನಮ್ಮ ಊರವರು ನನಗೆ ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಅವರನ್ನು ವರ್ಗಾವಣೆ ಮಾಡ್ತಾರೆ. ಇದೇ ಗೀತಾ ಪಾಟೀಲು ವರದಿ ಕೊಡ್ತಾರೆ, ಸೀತಾರಾಮ್ ವರದಿ ಕೊಡ್ತಾರೆ, SP ಅವರು ವರ್ಗಾವಣೆ ಮಾಡ್ತಾರೆ. SP ಅವರೇ, ದೀಪನ್ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕ ಅಧಿಕಾರಿಗಳು ಅಂದ್ಕೊಂಡಿದ್ದೀನಿ. ನಿಮಗೆ ಪ್ರಾಮಾಣಿಕತೆ ಇದ್ದರೆ, ನೀವೇನಾದರೂ ದಕ್ಷ ಅಧಿಕಾರಿಗಳಾದರೆ ಯಾರ್ದೋ ಒಂದು ಮಾತನ್ನು ಕೇಳಿ ಅಮಾಯಕರ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಬೇಡ್ರಿ. ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಈ ಸ್ಟೇಷನ್ನಲ್ಲಿ ಅನೇಕ ವರ್ಷಗಳಿಂದ ಕೆಲವು ಅಧಿಕಾರಿಗಳಿದ್ದಾರೆ, ಅವರನ್ನು ವರ್ಗಾವಣೆ ಮಾಡಿ. ಅದ್ರ ಜೊತೆಗೆ CPI ಸೀತಾರಾಮನ್ನು ಇಲ್ಲಿಂದ ತೊಲಗಿಸ್ರಿ. ಕೌರವರಿಗೂ ಭಾವ, ಪಾಂಡವರಿಗೂ ಭಾವ. ಮತ್ತು ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು, ಈ ತಾಲೂಕಿನಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ಮತ್ತು ಕೊಲೆಗಳು, ರ್ಯಾಬ್ರಿಗಳು, ಕಳ್ಳತನ ಮತ್ತು ಅನೇಕ ದುಶ್ಚಟಗಳು, ಈ ಗಾಂಜಾ. ನಾನು ಒಂದು 2 ತಿಂಗಳ ಹಿಂದೆ ಸೀತಾರಾಮ್ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಗಾಂಜಾ ಹೊಡಿತಾರೆ ನಮ್ಮ ಪುರಮಠದಲ್ಲಿ, ಮತ್ತು ಮನೆಯಲ್ಲಿ ಒಂದಿಷ್ಟು ಜನ ಹುಡುಗರು ಹೆಸರು ಕೊಡ್ತೀನಿ, ಅವ್ರು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿರಿ ಅಂತೇಳಿ. ನಾನು ಯಾರು ಪರವಾಗಿ, ಅನ್ಯಾಯ ಮಾಡೋರ ಪರವಾಗಿ ನಿಂತ್ಕೊಳ್ಳಲ್ಲ, ಮಾಡಿ ಅಂಥೇಳಿ. ಆವಾಗ ಇವ್ರು ಹೇಳ್ತಾರೆ, ಆಯಿತು. ಇವತ್ತಿಗೂ ಕರೆಸಿಲ್ಲ. ಗಾಂಜಾ ಹೆಚ್ಚಾಗಿದೆ, ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿದೆ. ಇದೆಲ್ಲಕ್ಕೂ ಕಾರಣ ಸೀತಾರಾಮ್ CPI ಅವರು ಬಂದ ಮೇಲೆ 2 ವರ್ಷದಿಂದ ಈ ಕಡೆ ನಮ್ಮ ತಾಲೂಕಿನ ಸಂಪೂರ್ಣ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ಪೊಲೀಸ್ ಇಲಾಖೆ ಅಂದರೆ ಜನರಿಗೆ ಗೌರವ ಇರಬೇಕು, ಕಾನೂನಿನ ಭಯ ಇರಬೇಕು, ಅವೆಲ್ಲವೂ ಮರ್ತೋಗಿದೆ. ದಯವಿಟ್ಟು ಜನ ಈ ತಾಲೂಕಿನಲ್ಲಿ ರೊಚ್ಚಿಗೇಳುವಂಥ ಪರಿಸ್ಥಿತಿಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಡಿ. ಈ ರೀತಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸೋದು ಮುಖ್ಯ ಅಲ್ಲ. ನಾನು ಮಾಡಿಸ್ಬಿಡ್ತಿದ್ದೆ, ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಹತ್ರನೋ ಗೃಹ ಸಚಿವರ ಹತ್ರನೋ ಹೋಗಿ ನಾನು ಹೇಳಿ ನಮ್ಮ ಶಾಸಕರು ಲೆಟ್ರ್ ತಗೊಂಡು ಹೋಗಿ ನಿಮ್ಮನ್ನು ಮಾಡಿಸೋದೇನು ದೊಡ್ಡ ವಿಚಾರ ಅಲ್ಲ.
ಇಡೀ ಅಷ್ಟರು ಹೋಗಿ ಹೇಳ್ತಿದ್ವಿ ಶಾಸಕರ ಹತ್ರ. ಆದರೆ ಜನಗಳಿಗೆ ಗೊತ್ತಾಗಬೇಕು. ವಿರೋಧ ಪಕ್ಷದವ್ರು ಹೇಳ್ತಾರೆ ಕಾಂಗ್ರೆಸ್ ಬಂದ ಮೇಲೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂಥೇಳಿ. ಕಾಂಗ್ರೆಸ್ ಬಂದ ಮೇಲಲ್ಲ, ಭ್ರಷ್ಟಾಚಾರನ ಕಾಂಗ್ರೆಸ್ ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಕ್ಲಬ್ಬನ್ನು ಬಂದ್ ಮಾಡಿದರು. ಇವರು ಕೋರ್ಟ್ ಆದೇಶ ತಂದ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಚಿವರಾದಂಥ ಮಂಕಾಳು ಇದ್ದರು, ಜಿಲ್ಲೆಯಲ್ಲಿ ಕ್ಲಬ್ಬನ್ನು ಬಂದ್ ಮಾಡಿದರು. ಆದರೆ ಕೋರ್ಟ್ ಆದೇಶ ತಂದು ರಿಕ್ರಿಯೇಷನ್ ಕ್ಲಬ್ ಅಂತೇಳಿ ಓಪನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ಹಣ ಹಾಕಿ ಮಾಡ್ತಾ ಇಲ್ಲ. ಅರ್ಥ ಚಟುವಟಿಕೆಗಳು ನಮ್ಮ ಅಣ್ಣ ಮಾಡಿದರೆ 4 ವರ್ಷ ಆಯಿತು ಹೋಮ್ ಸ್ಟೇ ಮಾಡಿ ಸಂಬಂಧಪಟ್ಟ ಎಲ್ಲ ಪೇಪರ್ಸನ್ನು ಇಟ್ಕೊಂಡು 5 ಕೋಟಿ ರೂಪಾಯಿದಲ್ಲಿ 3 ಕೋಟಿ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆಯ ಉದ್ಯೋಗವನ್ನು ಕೊಡಬೇಕು ಅಂತೇಳಿ 4 ಜನರಿಗೆ ಕೆಲಸ ಕೊಡ್ತಾ ಇದ್ದಾನೆ. ಅಕ್ರಮ ಚಟುವಟಿಕೆಗಳು ಯಾವುದೂ ಮಾಡಲಿಲ್ಲ. ಮಾಡಿದರೆ ನಾವು ಅದನ್ನು ಮಾಡೋಕ್ಕೂ ಕೊಡಲ್ಲ. ಆದ್ದರಿಂದ ಅಂಥ ಹಣದಿಂದ ನಾವು ಬದುಕಬೇಕನ್ನೋದೇನಿಲ್ಲ. ನಾವು ಮೂಲತಃ ಶ್ರೀಮಂತರೇ. ನಮ್ಮ ತಂದೆ ಜಮೀನ್ದಾರು, 18 ಎಕರೆ ಜಮೀನ್ದಾರು. ನಾವು ಮಧ್ಯದಲ್ಲಿ ನಮಗೆ ಕಷ್ಟ ಆಗಿತ್ತು ಬಿಟ್ಟರೆ ನಾವು ಯಾವಲ್ಲೂ ಕೂಡ ಯಾರ ಜೊತೆಗೂ ಬೇಡಿ ಕೆಲಸ ತಿನ್ನುವಂಥ ವ್ಯವಸ್ಥೆ ನಮ್ಗೆ ಯಾವಾಗಲೂ ಬಂದಿಲ್ಲ. ಅದು ಮುಂದೆ ಬರೋದು ಬೇಡ. ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಸಹಾಯ ಮಾಡುವಂಥ ವ್ಯಕ್ತಿಗಳಾಗುವಂತೆ ದೇವರು ನಮಗೆ ಆಶೀರ್ವಾದ ಮಾಡಲಿ. ಇನ್ನೊಂದು ವಿಚಾರ ಆಯಿತು, DYSP ಅವರು ಮಾಡಿದರು. ನಮಗೆ ಆ ಕಾನೂನು ಪ್ರಕಾರ ಏನು ಮಾಡ್ತಾರೋ ಮಾಡಲಿ. ಅವರು ನಿಜವಾದ ಪ್ರಾಮಾಣಿಕದಂಥ ವ್ಯಕ್ತಿ ಆದರೆ, ಪ್ರಾಮಾಣಿಕ ದಕ್ಷ ವ್ಯಕ್ತಿ ಆದರೆ ಇವತ್ತು CPI ಸೀತಾರಾಮ್ ಮತ್ತು DYSP ಅವರಿಗೆ ಕಣ್ಣು ಕಾಣ್ತಾ ಇಲ್ವಾ? ಈ ಸಿದ್ದಾಪುರದಲ್ಲಿ ಏನು ನಡೀತಾ ಇದೆ ಅಂತ ಕಣ್ಣು ಕಾಣ್ತಾ ಇಲ್ವಾ? ಹಳ್ಳಿಗಳಲ್ಲಿ ಮದ್ಯ ಮಾರಾಟ, ಹಳ್ಳಿಗಳಲ್ಲಿ ಪ್ರತಿ ಅಂಗಡಿಯಲ್ಲಿ ಹೋಗಿ ಹುಡುಕ್ಲಿ ಮದ್ಯ ಮಾರಾಟ. ಮತ್ತು OC ಮಾಡೋರಿಂದ ಇವರಿಗೆ ಮಾಮೂಲಿ. ಕನಿಷ್ಠ ನಮ್ಮ ಸಿದ್ದಾಪುರ CPI ಅವರಿಗೆ ತಿಂಗಳಿಗೆ OCಯಿಂದ 2 ಲಕ್ಷ ಕಲೆಕ್ಷನ್ ಆಗುತ್ತೆ. ಅದರಲ್ಲಿ DYSP ಗೀತಾ ಅವರಿಗೆ ಪಾರ್ಟ್ನರ್. ಅವರೇ ಹೇಳಿದ್ದಾರೆ ನಾವು ಮೇಲಧಿಕಾರಿಗಳಿಗೆ ಕೊಡಬೇಕು ಅಂತ. ಇನ್ನು ಕಲ್ಲು ಗಾಡಿ, ಮಳ್ಳು ಗಾಡಿ, ಅದರಿಂದ ಕನಿಷ್ಠ ಒಂದು ತಿಂಗಳಿಗೆ 6 ರಿಂದ 8 ಲಕ್ಷ ರೂಪಾಯಿ ಕಲೆಕ್ಷನ್. ಯಾಕೆ ಮಾಡ್ತಾಯಿದ್ದೀರಾ ನೀವು ಭ್ರಷ್ಟರಲ್ವಾ? ಪ್ರಾಮಾಣಿಕರಾಗಿ ಕೆಲಸ ಮಾಡಿ. ನಿಮ್ಗೆ ಯಾಕೆ ದುಡ್ಡು ಬೇಕು? ಸರ್ಕಾರ ಸಂಬಳ ಕೊಡಲ್ವಾ? 8 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಯಾರಾದರೂ ಒಬ್ಬ ಇಲ್ಲಿ ತಾಲೂಕಿನಲ್ಲಿ ಮರಳು ಜಲ್ಲಿ ಬೇಕು, ಎಲ್ಲ ಕಲ್ಲು ಮರಳು ಜಲ್ಲಿ ಬೇಕು, ನಾವು ಅವ್ರನ್ನ ಬಡಿಸ್ಲೇಬೇಕು. ಆದರೆ ಅವರಿಂದ ಪ್ರತಿ ತಿಂಗಳ 4,000 5,000 ವಸೂಲಿ ಮಾಡ್ತಾರೆ. ಅವರೇ ಬಂದು ನನ್ನ ಹತ್ರ ಹೇಳಿದ್ದಾರೆ, ಒಂದು ವೇಳೆ ಆ ಮನುಷ್ಯ ಒಂದು ತಿಂಗಳ ಗಾಡಿ ದುಡ್ಡು ಕೊಡಲಿಲ್ಲ ಅಂದರೆ ರಾತ್ರಿ ಹೋಗಿ ಅವ್ರನ್ನ ರೈಡ್ ಮಾಡಿ 25,000 ವಸೂಲಿ ಮಾಡ್ತಾರೆ. ಇದು ಭ್ರಷ್ಟಾಚಾರ ಅಲ್ವಾ? ಇದು ನಿಮಗೆ ಕಣ್ಣು ಕಾಣಿಸಲ್ವಾ DYSP ಅವರೇ? SP ಅವರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ನಾವು ಹಿಂದೆ. ಅದ್ರ ಜೊತೆಗೆ ಇವತ್ತು ಅಕ್ರಮ ಚಟುವಟಿಕೆಗಳನ್ನು ಬಂದ್ ಮಾಡಬೇಕಾಗಿದೆ. ನಾವು ನಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ಮನವಿಯನ್ನು ಮಾಡಿದ್ದೀವಿ. ನಮ್ಮ ಶಾಸಕರು ಸೌಮ್ಯ ಸ್ವಭಾವದರು. ಅವರಿಗೆ ಅಧಿಕಾರಿಗಳಿಗೆ ಒಂದು ಸಾರಿ ಹೇಳ್ತಾರೆ ಈ ರೀತಿ ಮಾಡ್ಕೊಂಡು ಹೋಗಪ್ಪ ಅಂತ. ಅದನ್ನು ಇವರು ಮಿಸ್ಯೂಸ್ ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು 15 ದಿವಸದ ಹಿಂದೆ, ಒಂದು ತಿಂಗಳಾಗಿರ್ಬೋದು, ಹೆಚ್ಚು 1.5 ತಿಂಗಳಾಗಿರ್ಬೋದು, ಮುಸ್ಲಿಮು ಮತ್ತು ನಜ್ಜೂರವರು ಮತ್ತು ಅರೇಂದೂರವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಕೊಂಡ್ರೆ ಅದನ್ನು ಅವರಿಬ್ಬರನ್ನು ಕರೆದು ಸಾಂತ್ವನ ಮಾಡಿ ಅವರಿಗೆ ನ್ಯಾಯ ಒದಗಿಸಿಕೊಡುವಂಥ CPI 50,000 ರೂಪಾಯಿ ಹಣವನ್ನು ತಗೊಂಡು ಇದೇ ಸೀತಾರಾಮ್ 307 ಹಾಕ್ತಾನೆ. 307 ಹಾಕಬೇಕಾದ್ರೆ ಏನಾಗಿರಬೇಕು? ಅವನ ಹಿಂದಿನ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವನ ಕೊಲೆ ಮಾಡೋ ಉದ್ದೇಶ ಇರಬೇಕು. 307 ಆ್ಯಡ್ ಮಾಡಬೇಕಾದ್ರೆ ಕೊಲೆ ಮಾಡುವಂಥ ಉದ್ದೇಶ ಇರಬೇಕು. ಅವನು ಹಿಂದೆ ರೌಡಿ ಆಗಿರಬೇಕು ಅಥವಾ ಮಾರಣಾಂತಿಕವಾದಂಥ ಹಲ್ಲೆ ಆಗಿರಬೇಕು. ಕೊಲೆ ಮಾಡೋ ಉದ್ದೇಶ ಇಲ್ಲದೆ ಒಬ್ಬ ಸಾಮಾನ್ಯ ಪರದೇಶಿಯನ್ನು ಕೊಲೆ ಮಾಡುವಂಥ ಸೆಕ್ಷನ್ ಆಗ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ಇಲ್ವಾ? ದುಡ್ಡಿನ ಆಸೆಗಾಗಿ ಒಬ್ಬ ಯಾರಾದರೂ ನ್ಯಾಯ ಕೇಳಿ ಸ್ಟೇಷನಿಗೆ ಹೋದರೆ ನನಗೆ ಹೊಡೆತ ಬಿದ್ದಿದೆ, ನಾನು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀನಿ, ಕೌಂಟ್ರ್ ಕೇಸ್ ಮಾಡ್ತಾರೆ ವಕೀಲರೇ. ಕೌಂಟ್ರ್ ಕೇಸ್ ಮಾಡ್ತಾರೆ ಅಂದರೆ ನನಗೆ ಹೊಡೆತ ಬಿದ್ದಿದೆ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕು. ನೀವು ಪ್ರಭಾವಿ, ನಿಮ್ಗೆ ಹಣ ಇದೆ, ನೀವು ಹಣ ಕೊಡ್ತೀರಿ, ನಿಮ್ಮಿಂದಲೂ ಒಂದು ಕಂಪ್ಲೇಂಟ್ ತಗೊಳ್ತಾರೆ, ನೀವು ಕಂಪ್ಲೇಂಟ್ ಕೊಡ್ರಿ ಅವ್ರ ಮೇಲೆ ಅಂತ. ಈ ರೀತಿ ಭ್ರಷ್ಟಾಚಾರ ಮಾಡಿ ಸಾರ್ವಜನಿಕರನ್ನು ಹಿಂಸೆ ಮಾಡ್ತಾ ಇದ್ದಾರೆ ಇದೇ ಸೀತಾರಾಮ್ ಅವರು. ಆಮೇಲೆ ಹೇಳ್ತೀನಿ, ನನ್ನ ಇನ್ನೂ ಒಂದು ವಿಚಾರ ಇದೆ. ಯಾಕೆ ಗೀತಾ ಪಾಟೀಲ್ರವರು ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ ಅಂತ ನಮ್ಮ ಮನೆಯವರು ಹೇಳಿದ್ದಾರೆ. ಒಬ್ಬ ಮಧು SR ನಾಯ್ಕ್ ಅಂತೇಳಿ ಒಂದು ಫೇಕ್ ID ಮಾಡ್ಕೊಳ್ತಾನೆ.
ಫೇಕ್ ಐ ಡಿ ಮಾಡಿಕೊಂಡು ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಅವಹೇಳನವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಎಷ್ಟು ಕೆಡ್ತಾಗಿ ಅಂದರೆ ನನ್ನ ಬಾಯಿಂದ ಹೇಳಬಾರ್ದು, ಆದರೂ ನಿಮ್ಗೆ ಗೊತ್ತಾಗಬೇಕಲ್ವಾ, ನನ್ನ ಹೆಂಡತಿ ಬೇರೆಯವರಿಗೆ ಇಟ್ಕೊಡು ಅಂತಾನೆ. ಎಂಥ ಕೆಟ್ಟ ಪದವನ್ನು ಬಳಸ್ತಾನಂದರೆ ಯಾವ ಮನುಷ್ಯ ಈ ಸಮಾಜದಲ್ಲಿ ಯಾವ ಮನುಷ್ಯ ಇಂಥವನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಆದ್ದರಿಂದ ಮತ್ತೆ ಹೇಳ್ತಾನೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತಾನೆ. ಮತ್ತು ಕಾಗೇರಿ ಅವರಿಂದ ನೀನು 30 ಲಕ್ಷ ದುಡ್ಡು ಪಡೆದಿದ್ದೀಯಾ ಅಂತಾನೆ. ಭೀಮಣ್ಣರಿಗೆ 1 ಕೋಟಿ ತಗೊಂಡು ಮೋಸ ಮಾಡಿದೀಯ. ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಸಿ ನನ್ನನ್ನು ತೇಜೋವಧೆ ಮಾಡ್ತಾನೆ. ಅದನ್ನು ನೋಡಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅವತ್ತು ಕುಮಾರ್ ಅವರು ಇರ್ತಾರೆ, ನಾನು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀನಿ. ಅವರು ಕಂಪ್ಲೇಂಟ್ ತಗೊಳ್ತಾರೆ, NC ಮಾಡ್ಕೊಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ನೀವು ಸೈಬರ್ ಕ್ರೈಮಿಗೆ ಒಂದು ಕಂಪ್ಲೇಂಟ್ ಕೊಡಿ ಅಂತೇಳಿ. ನಾನು ಸೀದಾ ಹೋಗಿ SP ಅವರಿಗೆ ದಿನಾಂಕ 30/1/2025 SP ಅವರು ಭೇಟಿ ಆಗ್ತೀನಿ. SP ಅವರು ಇವರಿರ್ತಾರೆ ನಾರಾಯಣ ಅವರು ಏನು ಹೇಳ್ತಾರೆ, ನಾನು ಸೈಬರ್ ಕ್ರೈಮ್ DOSPಗೆ ಹೇಳ್ತೀನಿ, ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಅವತ್ತು ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಒಂದು 15-20 ದಿವಸದಲ್ಲಿ DOSP ಮೇಡಮ್ ಅವರು ಸೈಬರ್ ಕ್ರೈಮ್ DOSP ಮೇಡಮ್ ಅವರು 15 ದಿವಸದಲ್ಲಿ ಅದನ್ನು ಪತ್ತೆ ಹಚ್ಚೆ ಮಧು SR ನಾಯ್ಕ ಅಲ್ಲ, ವಸಂತ್ ನಾಯ್ಕರೇ, ನಿಮಗೆ ಫೇಕ್ ಐ ಡಿ ಮಾಡಿ ಬೈತಾ ಇರೋವಂಥ ವ್ಯಕ್ತಿ ಪ್ರದೀಪ್ ಸುರೇಶ್ ಹೆಗಡೆ ಮಲವಳ್ಳಿ ಅಂತೇಳಿ ಅವನ ಹೆಸರನ್ನು ಕೊಡ್ತಾರೆ. ಆವಾಗ ಆ ಹೆಸರನ್ನು ತಗೊಂಡು ಅವ್ರಿಗೆ ಹೇಳ್ತೀನಿ ನಾನು, ಆಯಿತು ದಾಖಲೆಗಳನ್ನು ಕೊಡ್ರಿ, ಅವನ ಮೇಲೆ FIR ಮಾಡಿರಿ ಅಂತ. ಆವಾಗ ಅವ್ರು ಹೇಳ್ತಾರೆ ನಾನು FIR ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ, ನೀವು ಹೋಗಿ ಪುನಃ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿ ಅಂತೇಳಿ. ನಾನು ಬಂದು ಸಿದ್ದಾಪುರದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, FIR ಆಗುತ್ತೆ, ಅವನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವನು ನಾನಲ್ಲ ಅಂಥೇಳಿ ಹೈಕೋರ್ಟಲ್ಲಿ ದಾವೆ ಹಾಕ್ತಾನೆ. ಅಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಸ್ಟೇ ತರ್ತಾನೆ, ಅದನ್ನು ಚಾರ್ಜ್ ಶೀಟ್ ಹಾಕಬಾರ್ದು ಅಂತ ಸ್ಟೇ ತರ್ತಾನೆ. 6 ತಿಂಗಳಾದರೂ ಇವರು ಪೊಲೀಸ್ ಅಧಿಕಾರಿಗಳು ಚಾರ್ಜ್ ಶೀಟ್ ಹಾಕ್ತೆ ಅದನ್ನು ಅವನ ಪರವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾನೆ. ಯಾಕೆ ಅಂದರೆ ಕಾಗೇರಿ ಅವರು ಗೀತಾ ಪಾಟೀಲ್ರವರಿಗೆ ಒತ್ತಡ ಹಾಕ್ತಾರೆ, ನೀವು ಯಾವುದೇ ಚಾರ್ಜ್ ಶೀಟ್ ಹಾಕಬೇಡ್ರಿ ಅಂತ. ಅದಕ್ಕಾಗಿ ಅದನ್ನು ಪೆಂಡಿಂಗ್ ಇಡ್ತಾರೆ. ಪೆಂಡಿಂಗ್ ಇಟ್ಟು ಅವತ್ತಿಂದ ಮತ್ತೆ ಅವನೇನು ಮಾಡ್ತಾನೆ, ಪ್ರದೀಪ್ ಸುರೇಶ್ ಹೆಗಡೆ ನನ್ನ ಮೇಲೆ ರಾಜಕೀಯ ಒತ್ತಡದಿಂದ FIR ಮಾಡಿದ್ದಾರೆ ಅಂಥೇಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ, ಸೀತಾರಾಮ್ ಮತ್ತು DYSP ಮೇಲೆ, ಮಾನವ ಹಕ್ಕು ಆಯೋಗಕ್ಕೆ, IG-ಗೆ, SP-ಗೆ ಲೆಟ್ರ್ ಬರೀತಾರೆ. ಲೆಟ್ರ್ ಬರೆದ ಮೇಲೆ ತನಿಖೆ ಮಾಡಬೇಕಲ್ವಾ, ತನಿಖೆ ಮಾಡಾಗ ಮತ್ತೆ ನನ್ನ ಕರೆಸ್ತಾರೆ. ಪೊಲೀಸ್ ಇಲಾಖೆಯವ್ರಿಗೆ ಉತ್ತರ ಕೊಡಬೇಕು. ಕೊಟ್ಟಂಥವ್ರು ಅವರು ಫೇಕ್ ಐ ಡಿ ಮಾಡಿದ್ದಾರೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಾಗ ಅವರು ಕೊಟ್ಟಿದ್ದಾರೆ, ನಾನು FIR ಮಾಡಿದ್ದೀನಿ. ಇದರಲ್ಲಿ ತಪ್ಪು ಮಾಡಿದವ್ರು ಯಾರು? ಗೀತಾ ಪಾಟೀಲ್ರವ್ರು ನನಗೆ ಕರೆಸಿ ಎದುರಿಸ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ, ನೀವು ಪ್ರದೀಪ ರಾಜಿ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ FIR ಮಾಡ್ತೀನಿ ಅಂತ. ಇದೇನಾ ಇವರು ಕಾನೂನಲ್ಲಿ ಟ್ರೈನಿಂಗ್ ಕೊಟ್ಟಿರೋದು? ಗೀತಾ ಪಾಟೀಲ್ರವರೇ, ನಿಮಗೆ ಟ್ರೈನಿಂಗ್ ಕೊಟ್ಟಿರೋದು ಇದೇನಾ? ನನ್ನನ್ನು ಎದುರಿಸ್ತೀರಲ್ವ ನೀವು? ಮತ್ತೆ ಹೇಳ್ತಾರೆ ಸ್ಟೇಷನಿಗೆ ಬಂದು, ನೀವು ಏನಾದರೂ ಉಲ್ಟಾ ಮಾತಾಡಿದರೆ ನಿಮ್ಮ ಮೇಲೆ ನಾನು ಕೇಸ್ ಮಾಡ್ತೀನಿ ಅಂತ. ಬೇಕಾದರೆ CC ಕ್ಯಾಮ್ರಾ ಇದೆ, ತೆಗೆದು ನೋಡಿ, ಅವ್ರು ಹೆದರಿಸಿದಾರ ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ನಿನ್ನೆ ದಿನ ಇಲ್ಲಿ ಒಕ್ಕಲಿಗ ಸಮಾಜದಿಂದ ಒಂದು ಆತ್ಮಹತ್ಯೆ ಆಗುತ್ತೆ. ಆತ್ಮಹತ್ಯೆ ಆದಾಗ ಅಲ್ಲಿ ಪ್ರತಿಭಟನೆಯಲ್ಲಿ ನಾನು ಭಾಗವಹಿಸಿದಾಗ ಪೊಲೀಸು DYSPಗೆ ಧಿಕ್ಕಾರ ಅಂತೇಳಿ ಹಿಂದ್ಗಡೆ ಕೂಗಿದಾಗ ಇವ್ರು ಏನು ಮಾಡ್ತಾರೆ, ಅದನ್ನು ನೋಡಿ ನಾನೇ ಕೂಗಿಸ್ತಿದ್ದೀನಿ ಅಂತೇಳಿ ನನ್ನ ಮೇಲೆ ಹಿಂಗೆ ಹೆಣ್ಮಗಳು ಚುಟುಕಿ ಹೊಡೆದು ನಿನ್ನ ಮೇಲೆ ಕೇಸ್ ಮಾಡ್ತೀನಿ ಅಂತ DYSP ಹೇಳ್ತಾರೆ. DYSP ಟಾರ್ಗೆಟ್ ಮಾಡ್ತಾ ಇರೋದನ್ನು ನನ್ನನ್ನು. ಅದ್ರ ಜೊತೆಗೆ ಇವತ್ತು ಕೆಲವು ವಿಡಿಯೋನು ಮಾಡಿದ್ದೀವಿ. SP ಅವ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ, ಮತ್ತು ವಾಟ್ಸಪ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಗೃಹ ಸಚಿವರಿಗೆ ಇಮೇಲ್ ಕಂಪ್ಲೇಂಟ್ ಮಾಡಿದ್ದೀನಿ. ಜೊತೆಗೆ ಇವತ್ತು SP ಅವರು ಮೇಲಧಿಕಾರಿಗಳು ಯಾರನ್ನು ಅಮಾನತು ಮಾಡಬೇಕು, ಯಾರನ್ನು ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಫಸ್ಟ್ ಅವ್ರು ತಿಳ್ಕೋಬೇಕಾಗಿದೆ. ಯಾಕಂದರೆ 2/2/2026 ಬರ್ತದೆ. ಪತ್ರಕರ್ತ ಮಿತ್ರರೇ, ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಮುಂದೆ ಸಿದ್ದಾಪುರ ತಾಲೂಕು ಮತ್ತು ಸಾಗರ ತಾಲೂಕಿಗೆ ಒಂದು ದೊಡ್ಡ ಕಂಟಕ ಬರ್ತದೆ. ವಸಂತ ನಾಯ್ಕರವರೇ, ನಿಮ್ಮ ಚಳವಳಿಗಳು ಇಲ್ಲಿಗೆ ನಿಲ್ಲಂಗಿಲ್ಲ. ಎಲ್ಲಿಯವರೆಗೆ ಹೋರಾಟ ಅಂದ್ರೆ ನಾವು ಹೋರಾಟ ಮಾಡಲೇಬೇಕು. ಇವತ್ತು ತಿಳಿದಿರಲಿ ಪತ್ರಕರ್ತ ಮಿತ್ರರೇ, ಸಾಗರದಲ್ಲಿ ಏನು PWIB ಇದೆ ಅದು ಫಾರೆಸ್ಟ್ ಜಾಗದಲ್ಲಿದೆ. ಅದನ್ನ ಈಗ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಜಾಗ ಅಂತ ಮಾಡಿ ಅಲ್ಲಿ ರೋಪ್ವೇ ಮತ್ತೇನೋ
ಕೇಬಲ್ ಕಾರ್ ಮಾಡಕ್ ಕೊಟ್ಟಿದ್ದಾರೆ. 116 ಕೋಟಿಯಲ್ಲಿ ಭೂಮಿ ಪುತ್ರ ಅಂತ ಹೇಳಿ ಒಂದು ಕಂಪನಿ ಜೊತೆಗೆ ಶಾಮೀಲಾಗಿದ್ದಾರೆ. ಜೋಗಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸರ್ಕಾರದ ಹಾಕಿರ್ತಕ್ಕಂಥ ದುಡ್ಡು, ಅಲ್ಲಿ ಬಸ್ ನಿಲ್ಲಕ್ಕೆ, ಶೌಚಾಲಯ ವ್ಯವಸ್ಥೆ, ಇವರು 116 ಕೋಟಿ 42 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿ ನಿಮ್ಮ ಇಬ್ಬನ ಈ ಕಡೆ ಹೊಡೆದು ಆ ಕಡೆ ಇಬ್ಬನ ಹೊಡೆದು ನಿಮ್ಮನ್ನ ನಮ್ಮನ್ನ ಅತಂತ್ರ ಮಾಡಿ ಅದಕ್ಕೆ ಇದೇ ಪೊಲೀಸ್ ಇಲಾಖೆ ಸಾಥ್ ಕೊಡ್ತಾರೆ. ಅದ್ರ ಮುಂದೆ ಕೂಡ ನೀವು ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಪತ್ರಕರ್ತರ ಮಿತ್ರ, ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇವತ್ತಿನ ಹೋರಾಟ ಪೊಲೀಸ್ನವರೇ ತಿಳ್ಕೊಳ್ಳಿ, ನಿಮ್ಮ ಏನೇನು ಲಂಚ ಬಾಕತನ ಇದೆ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಯಾಕೆ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆಗೆ ನಿಮಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಹಕ್ಕಿದೆ. ನೀವೆಲ್ಲರೂ ಕೂಡ ರಕ್ಷಣೆ ಕೊಡ್ಲೇಬೇಕು. ನೀವು ಒಬ್ಬ ಸಾರ್ವಜನಿಕ ಸೇವಕರು. ಇವತ್ತು ವಸಂತ್ ನಾಯ್ಕರು ಇರ್ಬೋದು, ಭೋಜರಾಜ್ ವಕೀಲ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ನಾವೆಲ್ಲರೂ ಕೂಡ ನಮ್ಮನ್ನ ನಾವು ಸಂಭಾಳಿಸ್ಕೊಳ್ತೇವೆ. ಆದ್ರೆ ನಾಳೆ ನಿಮ್ಮೇಲಾಗಿರ್ತಕ್ಕಂಥ ದೌರ್ಜನ್ಯ ಸಂಭಾಳಿಸಕ್ಕೆ ಒಬ್ಬ ನಾಯಕತ್ವ ಬೇಕಲ್ಲ. ಈಗ ಆ ನಾಯಕತ್ವವನ್ನು ತಗೊಳ್ಳೋದಕ್ಕಾಗಿ ಅವ್ರ ಮೇಲೆ ಇವತ್ತು ಈ ನಾಳೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರಲ್ಲ. ಇದನ್ನೆಲ್ಲ ವಿರೋಧಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಶಾಸನಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೀತಾ ಪಾಟೀಲ್ ಅವರೇ, ನೀವು ಗೀತಾ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ಅದು ಬಹಳ ಅತ್ಯುತ್ತಮದ ಹೆಸರು. ಆ ಹೆಸರಿಗೆ ತಾವು ಕಳಂಕವನ್ನ ತರಬೇಡ್ರಿ. ದಯವಿಟ್ಟು ಈ ಮಾತನ್ನ ನೀವು ಸಂಸ್ಕೃತದಲ್ಲಿ ನಿಮ್ಮ ಹೆಸರಿಗೆ ಅರ್ಥವನ್ನು ಹುಡ್ಕೊಳ್ಳಿ. ದಯವಿಟ್ಟು ಈ ಕೂಡಲೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನೀವು ಆದಷ್ಟು ಶೀಘ್ರವಾಗಿ ಈ ಸಿದ್ದಾಪುರ ತಾಲೂಕನ್ನ ನೀವೇ ಇಲ್ಲಿಂದ ಟ್ರಾನ್ಸ್ಫರ್ ತೆಗೆದಿರೋ ಅಥವಾ ನಾವೇ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೇವೆ. ಆದಷ್ಟು ಈ ವೇದಿಕೆ ಮೂಲಕ ಸೀತಾರಾಮ್ ಅವರೇ, ನಿಮಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಅಧಿಕಾರವಿದೆ. ನಿಮ್ಮ ಅಧಿಕಾರವನ್ನ ನೀವು ಸರಿಯಾಗಿ ಚಲಾಯಿಸಿ. ನೀವು ಎಲ್ಲದನ್ನು ಮೇಲಧಿಕಾರಿಗಳನ್ನು ಕೇಳಿ ಆದೇಶ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ. ನೀವು ಕಾನೂನಿನ ವ್ಯಾಪ್ತಿಯಲ್ಲಿ ತಾವು ತಮ್ಮ ಅಧಿಕಾರವನ್ನು ಚಲಾಯಿಸಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮೇಲೂ ಸಾಕಷ್ಟು ಅಲಿಗೇಷನ್ ಇರೋದ್ರಿಂದ ತಾವು ಆದಷ್ಟು ಬೇಗ ತಮ್ಮ ಜಾಗವನ್ನು ಬೇರೆ ಕಡೆ ನೋಡ್ಕೊಳ್ಳೋದು ಸೂಕ್ತ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬಾಲೋ ಭಾರತ್ ಮಾತಾ ಕಿ. ನಮ್ಮ ಹೋರಾಟದ ನಾಯಕತ್ವ ಗುಣವನ್ನ ನಮ್ಮಲ್ಲಿ ಬೆಳೆಸಿದಂತಹ ವಸಂತಣ್ಣ ಅವರೇ, ಇವರು ಬಡವರ ಕಷ್ಟ ಅಂದ್ರೆ ಸಾಕು, ನಮ್ಮ ಹಳ್ಳಿಗಳಲ್ಲಿ ಅವ್ರ ಕಷ್ಟ ಅಂದ್ರೆ ಸಾಕು, ಹಗಲು ರಾತ್ರಿ ಅಂತೆ ಅವ್ರ ಕೆಲಸಗಳನ್ನು ಲೆಕ್ಕಿಸದೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಸಾಗುದಿ ಅವರು. ಆದ್ರೆ ಬೇಸರದ ವಿಚಾರ ಅಂತ ಹೇಳಿದ್ರೆ, ಅವರು ಇಷ್ಟೆಲ್ಲ ಜನರ ಪರ ನಿಂತಿರುವಂತಹ ಒಬ್ಬ ನಾಯಕರನ್ನ ಷಡ್ಯಂತರ ಮೇಲೆ ಷಡ್ಯಂತರ ಮಾಡಿ ಅವರನ್ನ ಸಿಕ್ಕಿಸುವ ಪ್ರಯತ್ನ ಮಾಡ್ತಾ ಇರೋದು ಬಹಳ ಬೇಸರದ ವಿಚಾರ. ಅವರಿಗೆ ಭವಿಷ್ಯ ಗೊತ್ತಿಲ್ಲ. ಅವರನ್ನ ತುಳಿಲಿಕ್ಕೆ ಇಷ್ಟೊಂದು ಜನರನ್ನ ತುಳಿದು ಅವರನ್ನ ತುಳಿಬೇಕಾದ ಭವಿಷ್ಯ ಗೊತ್ತಿಲ್ಲ ಅವರಿಗೆ. ಅವರು ಗಳಿಸಿರೋದು ಹಣ ಆಸ್ತಿ ಮಾತ್ರ ಅವರು ಗಳಿಸಲಿಲ್ಲ, ಅವರು ಜನರನ್ನ ಗಳಿಸಿದ್ದಾರೆ. ಜನರನ್ನ ಅವರು ಎಂದೂ ಸಾಧ್ಯ ಇಲ್ಲ ಅಂತಹ ಉದಯವನ್ನು ಹೊಂದಿರುವಂತವರು. ಅವರು ಎಲ್ಲಾ ಒಂದು ಚಳವಳಿಗಳಿರ್ಬೋದು, ಹೋರಾಟಗಳು ಇರ್ಬೋದು, ಅವರು ಯಾವ ಅನ್ಯಾಯದ ವಿರುದ್ಧ ಹೋಗ್ತಾರೆ ಹೊರತು ಸುಮ್ಮನೆ ಮಾಡಲ್ಲ. ಅವರು ಮಾಡಿದ್ದಕ್ಕೆ ಒಂದು ಚಳವಳಿ ಇರ್ಬೋದು ಅಥವಾ ಒಂದು ಹೋರಾಟ ಇರ್ಬೋದು, ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಅಂತ ಅರ್ಥಪೂರ್ಣ ಚಳವಳಿಯನ್ನು ನಡೆಸುವವರು ವಸಂತಣ್ಣ ಅಂತ ಹೇಳ್ಬೋದು. ಇವತ್ತಿನ ಹೋರಾಟ ಮದ್ಯಪಾನ, ಜೂಜಾಟ ಇರ್ಬೋದು, ಇಸ್ಪೀಟು, ಅದರಿಂದ ಎಷ್ಟು ಕುಟುಂಬಗಳು ಹಾಳಾಗ್ತಾ ಇದೆ ಅಂತ ನಾವು ಪ್ರತಿನಿತ್ಯ ನಾವು ಲೈವ್ ಆಗಿ ಕಣ್ಣೆದುರಿಗೆ ನೋಡ್ತಾ ಇರ್ತೀವಿ. ಯಾಕೆಂದ್ರೆ ನಾವು ಕೂಡ ಹಳ್ಳಿಯಲ್ಲಿ ಇರೋದ್ರಿಂದ ಎಷ್ಟು ಸಂಸಾರಗಳು ಹಾಳಾಗ್ತಾ ಇದೆ. ಒಂದು ಕುಡಿತದಿಂದ ಆರೋಗ್ಯ ಅವಕಾಶ ಕೊಡ್ತಾರೆ. ಅವಾಗ ಮತ್ತೆ ಗಲಾಟೆ ರಿಟರ್ನ್ ಆದವಾಗ ನಾನು ಕೆಲಸ ಬಂದ್ ಮಾಡ್ಲಿಕ್ಕೆ ಹೇಳಿದ್ದೆ, ನೀವು ಮಾಡಿದ್ದೀರಾ ಅಂತ ಹೇಳಿ ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ಇಲ್ಲ ಅಂತ ಮಾಡ್ತಾರೆ. ಆದ್ರನ್ನ ನಾವು DYSP ಹತ್ರ ನೇರವಾಗಿ ಕರ್ತವ್ಯ ಲೋಪವಾಗಿ ಅವ್ರ ಹತ್ರ ಕೇಸ್ ಕೊಟ್ಟವಾಗ
ಅವರು ಅಲ್ಲಿಂದ ಸಿದ್ದಾಪುರ ಸ್ಟೇಷನ್ಗೆ ಕಳಿಸ್ತಾರೆ ಆ ಅರ್ಜಿಯನ್ನ. ಸಿದ್ದಾಪುರದಲ್ಲಿ CPI ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಕರೆಸ್ತಾರೆ. ನಾನು ಒಬ್ಬನೇ ಬರಲ್ಲ ಸ್ವಾಮಿ, ಅಪರಾಜಿತ ಇರ್ತಕ್ಕಂಥ ASI ಅವರನ್ನು ಕರೆಸಿ ಅಂತ ನಾವು ಕೇಳ್ಕೊಳ್ತೀವಿ. ಆ ಸಂದರ್ಭದಲ್ಲಿ ರಿಟರ್ನ್ ಮತ್ತೇನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕರೆಸಲ್ಲ, ನನಗೊಂದು ಹಿಂಬಾಲ ಕೊಡ್ತಾರೆ. ಏನಂತ ಅಂದ್ರೆ ಪೂರಕ ದಾಖಲೆ ಯಾವುದೂ ಇಲ್ಲ ಇದರಲ್ಲಿ, ಅದಕ್ಕೆ ಅರ್ಜಿಯನ್ನು ಇಲ್ಲೇ ಹಾಕಲಾಗಿದೆ. ಅಂದ್ರೆ ಅರ್ಥ ಏನು ಅಂದ್ರೆ ಅವ್ರದೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವಾಗ ದಾಖಲೆಗಳು ಶೂನ್ಯ ಆಗ್ತವೆ, ನಾವೇ ತಪ್ಪು ಮಾಡಿದ್ರೆ ಅದಕ್ಕೆ ದಾಖಲೆಗಳು ಸೃಷ್ಟಿ ಆಗ್ತವೆ. 11 ಜನ 7 ಜನ ನಾವು ಊರ ನಾಗರಿಕರು ಅಂತ ದೇವಸ್ಥಾನ ಕಮಿಟಿಗೆ ಅವ್ರನ್ನ ಸೇರ್ಬಿಟ್ಟು ನಾವು ಅದಕ್ಕೆ ಸಾಕ್ಷಿದಾರನ ಅದರಲ್ಲಿ ಅಧಿಕೃತವಾಗಿ ಬರೆದು ಸಿಗ್ನೇಚರ್ ಹಾಕಿದೀವಿ. ಅವ್ರು ಯಾರು ದಾಖಲೆಗಳಲ್ಲವೇ ಪ್ರತ್ಯಕ್ಷ ಸಾಕ್ಷಿದಾರಲ್ವೇ? ಪೂರಕ ಅಂದ್ರೆ ಇವರು ಸುಳ್ಳು ಹೇಳಂದ್ರೆ ನಾವು ಮೊದಲೇ ವಿಡಿಯೋ ಮಾಡಕ್ ಆಗ್ತದ್ಯಾ? ಈಗ ನೋಡಿ ನಿಮ್ಗೆಲ್ಲ ಗೊತ್ತಿದೆ ವಿಡಿಯೋ ಮಾಡ್ತಾರೆ, ಮೊದಲೇ ಗೊತ್ತಿಲ್ಲ ಅಂದ್ರೆ ಹೆಂಗ್ ವಿಡಿಯೋ ಮಾಡ್ತಾರೆ? ಇದು ನಮ್ಮ ಸಿದ್ದಾಪುರ ಸ್ಟೇಷನ್ CPI ಅವರ ಕರ್ತವ್ಯ ಲೋಪ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಸಿದ್ದಾಪುರ ತಾಲೂಕಲ್ಲಿ ಎಲ್ಲಾ ಅಧಿಕಾರದಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಎಲ್ಲೋ ಈ ಸ್ಟ್ರೈಕ್ ಗೊತ್ತಾದವಾಗ ವೈನ್ ಶಾಪ್ ಪಕ್ಕದಲ್ಲಿ ಹೆಂಡವನ್ನ ಕೊಡುವುದನ್ನ ಮಾರುವುದನ್ನ ಬಂದ್ ಮಾಡಿರ್ಬೋದು. ಆದ್ರೆ ಈಗ ಹೋಗಿ ನೋಡಿ ಸ್ವಾಮಿ, 10 ರಿಂದ 15% ಜಾಸ್ತಿಯಲ್ಲಿ MRP ಅನ್ನು ಬಿಟ್ಟು ಎಣ್ಣೆಯನ್ನು ಮಾರ್ತಾ ಇದ್ದಾರೆ. ಯಾರಿಗೂ ಕಾಣಿಸ್ತಾ ಇಲ್ವೇ? ಎಕ್ಸೈಸ್ ಅವರಿಗೆ ಅಧಿಕೃತವಾಗಿ 2 ಬಾರಿ ಅರ್ಜಿಯನ್ನು ಹಾಕಿದ್ದೀನಿ, ಅದಕ್ಕೆ ಹಿಂಬಾರದ ಉತ್ತರವಿಲ್ಲ ನನಗೆ ಹೊರತು ಅವರು ಬಂದು ಮಂತ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇದು ದೊಡ್ಡ ಭ್ರಷ್ಟಾಚಾರ ನಾವು ಎಲ್ಲಾ ಕಡೆ ಇದೆ. ಹಿಂಗಾಗಿ ಇನ್ನು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ನಡ್ಕೊಳ್ಳದೆ ಇದ್ದಂತ ಪರಿಸ್ಥಿತಿಯಲ್ಲಿ ನಾವು ಕಾನೂನಾತ್ಮಕ ಹೋರಾಟವಾಗಿಯೂ ಹಾಗೂ ಈ ಜನಸಾಮಾನ್ಯ ಪರವಾಗಿಯೂ ಧ್ವನಿ ಎತ್ತುವುದು ನಾವು ಅನಿವಾರ್ಯವಾಗಿರುತ್ತದೆ. ಇದಕ್ಕೆ ಸಹಕಾರ ಕೊಡಬೇಡ್ರಿ ಅಂತ ಹೇಳಿ ದಯಮಾಡಿ ಕೇಳ್ಕೊಳ್ತೇವೆ. ಸ್ವಂತ ವೈಯಕ್ತಿಕ ಹೋರಾಟಕ್ಕಲ್ಲ, ಇದು ಸಿದ್ದಾಪುರ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಮತ್ತು ಹೋರಾಟವನ್ನ ನಾವು ನೀವೆಲ್ಲರೂ ಸ್ವತಃ ಬಂದು ಅವರ ಒಗ್ಗಟ್ಟಿನಿಂದ ಅವರು ಮಾಡಿರ್ತಕ್ಕಂಥ 20 ವರ್ಷಗಳ ಕೆಲಸದ ಸೇವೆಗಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂತಕ್ಕಂಥ ಪ್ರಮುಖವಾಗಿ ವಿಷಯವನ್ನು ತಮ್ಮ ಮುಂದೆ ಅಧಿಕಾರಿಗಳ ಮುಂದೆ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದು ಇಡೀ ಸಿದ್ದಾಪುರ ತಾಲೂಕಿನಲ್ಲಿ ನಡೆತಕ್ಕಂಥ ಘಟನೆಗಳನ್ನ ನಾವು 20 ವರ್ಷಗಳಿಂದ ಎಲ್ಲ ಗ್ರಾಮಗಳ ಜನರ ಸಂಕಷ್ಟಗಳನ್ನ ನಾವು ಮಾಧ್ಯಮಗಳ ಮುಖಾಂತರ ನಾವು ಸಿದ್ದಾಪುರದ ಮಾಧ್ಯಮದವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಮಾಡುವುದನ್ನು ನಾನು ಗಮನಿಸಿದ್ದೇನೆ. ನಾನು ಸಹ ಒಬ್ಬ ಪತ್ರಕರ್ತನಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ, ಚಳುವಳಿಯ ಹೋರಾಟಗಾರನಾಗಿ ಹಲವಾರು ಚಳುವಳಿಗಳಲ್ಲಿ 30 ವರ್ಷಗಳಿಂದ ನಾನು ಭಾಗವಹಿಸಿದ್ದೇನೆ. ಅಲ್ಲದೆ ಇಂಥ ಒಂದು ಸಿದ್ದಾಪುರ ಕ್ಷೇತ್ರದಲ್ಲಿ ಒಂದೊಂದು ಊರಿಗೆ ಒಂದೊಂದು ರಸ್ತೆಗಳಿಂದ ಮುಖಾಂತರ ಹೋಗ್ಬೇಕಂತ ಹೇಳಿದ್ರೆ ಬದುಕು ಕಷ್ಟವಾಗಿದೆ. ದುಸ್ತರವಾದಂತ ಒಂದು ಪಶ್ಚಿಮ ಘಟ್ಟದ ತಪ್ಪಲು ಈ ಪ್ರದೇಶ. ಇಂಥ ಒಂದು ಸ್ಥಳದಲ್ಲಿ ಈ ರೀತಿಯಾದಂತ ಅಧಿಕಾರ ಮಾಡತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ರಕ್ಷಣಾ ಇಲಾಖೆಯ ಅಧಿಕಾರಿಗಳು, ಮುಖ್ಯ ಅಧಿಕಾರಿಗಳು ಅದರಲ್ಲಿ ಈಗಾಗಲೇ ಹೇಳಿರ್ತಕ್ಕಂಥ ನೀವು DYSP ಮೇಡಮ್ ಗೀತಾ ಮೇಡಮ್ ಅವರು, ಹಾಗೆ ಸೀತಾರಾಮ್ ಅವರು ನಮ್ಮ ಸಾಗರದಲ್ಲಿ ಇದ್ದವರು, ಉತ್ತಮವಾದಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸಾಗರದಲ್ಲಿ ಕೆಲಸ ಮಾಡಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಯಾವುದೇ ಒಂದು ಒತ್ತಡದಿಂದ ಇರಬಹುದು, ಇಲ್ಲಿರ್ತಕ್ಕಂಥ ಜನರ ಕಷ್ಟ ನಷ್ಟಗಳನ್ನ, ಅವರ ಮಾನವ ಹಕ್ಕುಗಳ ಒಂದು ಬದುಕಿಗೆ ಧಕ್ಕೆ ಇರ್ತಕ್ಕಂಥ ಕೆಲಸಗಳನ್ನ ಇತ್ತೀಚಿನ ದಿನಗಳಲ್ಲಿ ಸಿದ್ದಾಪುರದಲ್ಲಿ ನಡೆತಕ್ಕಂಥದ್ದನ್ನು ನಾವು ವಿರೋಧಿಸಿ ಇವತ್ತು ಉಗ್ರವಾದಂತಹ ಚಳುವಳಿಯನ್ನ ಇವತ್ತು 1000 ಜನ ಸೇರ್ತಕ್ಕಂಥದ್ದು ಕಡಿಮೆ ಅಲ್ಲ. ವೈಯಕ್ತಿಕ ಹಿತಾಸಕ್ತಿಯಿಂದ ಎಲ್ಲರಿಗೂ ಏನು ಕಷ್ಟಗಳಿದೆ ಅದನ್ನ ವಸಂತ ನಾಯಕರ ನೇತೃತ್ವದಲ್ಲಿ ಒಬ್ಬ ಲೀಡರ್ಶಿಪ್ ಬೇಕು ಅಂತ ಒಂದು ವ್ಯಕ್ತಿತ್ವ ಹೊಂದಿ ತಮ್ಮ ಸ್ವತಃ ಖರ್ಚಿನಲ್ಲಿ ಬಂದು ನಿಮಗೆ 12-24 ಗಂಟೆಯಲ್ಲಿ ರಾತ್ರಿ 1 ಗಂಟೆಗೆ ಹೇಳಿದ್ರು ಬಂದು ಅವರು ಬಂದು ನಿಮಗೆ ಸಹಕಾರ ನೀಡಿ ಅಧಿಕಾರಿಗಳ ನ್ಯಾಯಯುತವಾದಂತಹ ಕೆಲಸವನ್ನು ಮಾಡಿ ಅಂತ ಹೇಳಿ ಇವತ್ತು ಕೆಲಸ ಮಾಡಿದ ಉದ್ದೇಶಕ್ಕಾಗಿ ಇವತ್ತು ಅವರಿಗೆ ಆಗಾಗ ಕಿರುಕುಳವನ್ನ ಕೊಡ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ನಾವು ನೋಡಿದೀವಿ. ಅಂತ ಒಂದು ಕಿರುಕುಳ ದೌರ್ಜನ್ಯವನ್ನ ವಿರೋಧಿಸಕ್ಕಾಗಿ ಇವತ್ತು ಸಿದ್ದಾಪುರದಲ್ಲಿ ಇವತ್ತು ನೀವೆಲ್ಲ ಸ್ನೇಹಿತರು, ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಸಹಕಾರವನ್ನು ನೀಡಿ ಇವತ್ತು ವಸಂತ ನಾಯಕರಿಗಾಗ್ತದೆ, ನಾಳೆ ನಮ್ಮಂತ ಸಾಮಾನ್ಯ ಜನರಿಗಾದ್ರೆ ಯಾರು ನಮ್ಮನ್ನ ಹಕ್ಕನ್ನ ರಕ್ಷಣೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ದೌರ್ಜನ್ಯವನ್ನ ಖಂಡಿಸಬೇಕು, ಅಲ್ಲದೆ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ನಾವು ಖಂಡಿಸಬೇಕಾಗಿದೆ. ಸಿದ್ದಾಪುರದಲ್ಲಿ ಬೇರೆ ಹತ್ರ ನಿಂತ್ಕೊಂಡ್ರೆ ಸಾಕು, ಅರಣ್ಯ ಇಲಾಖೆ ಬಂದು ಅವತ್ತು ನಮ್ಮ ಮಠದ ಹತ್ರ ಬಂದಿದ್ವಿ, ಒಂದು ಗುರುತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಬಂದು ಇದು ನಮ್ಮ ಜಾಗ ಅಂತ ಫಾರೆಸ್ಟ್ ಇಲಾಖೆ ಬಂದಿದ್ರು.
ಈ ರೀತಿಯಾಗಿ ತುಂಬಾ ಜನ ಮಾತಾಡಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಪ್ರಮುಖವಾದಂತ 2-4 ಪಾಯಿಂಟ್ಗಳನ್ನ ಹೇಳ್ತೀನಿ. ಆ ಕಾರಣದಿಂದ ವಸಂತ ನಾಯಕರಿಗೆ ಏನಾಗ್ತದೆ, ಅದು ನಮ್ಮೆಲ್ಲರಿಗೂ ಆಗ್ತಕ್ಕಂಥ ದೌರ್ಜನ್ಯ. ಒಬ್ಬ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗೆ ಈ ರೀತಿ ಕಿರುಕುಳವನ್ನು ಕೊಡೋ ಮುಖಾಂತರ ಲೀಡರ್ಶಿಪ್ ಅನ್ನ ಕುಗ್ಗಿಸಿದ್ರೆ, ತಗ್ಗಿಸಿದ್ರೆ ನಮ್ದೇ ಆದಂತ ವ್ಯವಸ್ಥೆ ಆಗ್ತದೆ. ಹಾಗಾಗಿ ಅಬಕಾರಿಕೆ ಇಲಾಖೆಯರು ಮನೆ ಮನೆಗೆ ಹೋಗಿ ಹೆಂಡ ಮಾರಾಟ ಮಾಡ್ಬೋದು, ಅವರಿಂದ ವಸೂಲಿ ಮಾಡ್ಬೋದು. ಹಾಗೆ ಏನು ಪೊಲೀಸ್ ಇಲಾಖೆಯವರು ಯಾವ ಒಬ್ಬ ನಿರಪರಾಧಿಗೆ ಎಫ್ಐಆರ್ ಮಾಡಿ ದುಡ್ಡು ತಗೊಂಡು ಅವ್ರು ಸುಮ್ಮನಾಗ್ತಾರೆ. ಈ ಒಂದು ವ್ಯವಸ್ಥೆಯನ್ನ ಖಂಡಿಸೋದಕ್ಕಾಗಿ ಇವತ್ತು ಮಾಡ್ತಾ ಇದ್ರೆ ಮುಂದಿನ ದಿನಗಳು ದಯವಿಟ್ಟು ಅಧಿಕಾರಿಗಳು ತುಂಬಾ ಒಳ್ಳೆಯವರಿದ್ದೀರಿ, ಅಲ್ಲೇ ಕೆಲವರು ಮಾತ್ರ ಇರ್ತಾರೆ. ಆ ಕಾರಣದಿಂದ ಇದನ್ನ ಕೈಬಿಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಹೋರಾಟಕ್ಕೆ ಅವಕಾಶ ಕೊಡಬಾರದು. ನ್ಯಾಯಯುತವಾದಂತ ಅಧಿಕಾರವನ್ನು ಮಾಡಬೇಕು, ನ್ಯಾಯಯುತವಾದಂತ ಆಡಳಿತ ಮಾಡಬೇಕು. ಸಂವಿಧಾನಬದ್ಧವಾದಂತಹ ಹಕ್ಕು ಎಲ್ಲರಿಗೂ ಬದುಕಲಿಕ್ಕೆ, ವಾಸ ಮಾಡಲಿಕ್ಕೆ, ಬದುಕಲಿಕ್ಕೆ ನಾವು ವ್ಯವಸ್ಥಿತವಾದಂತ ಸೇರೋಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಸಿದ್ದಾಪುರ ತಾಲೂಕಿನಲ್ಲಿ ಮುಖ್ಯವಾಗಿ ಎಲ್ಲಿ ಸಮಸ್ಯೆ ಆಗಿದೆ, ಯಾರಿಗೆ ಒಂದು ಮಗುವಿನಿಂದ ಹಿಡಿದು ವಯಸ್ಸಾದವರಿಗಾಗಲಿ, ಯಾರದೇ ಮನೆ ಸಮಸ್ಯೆ, ಯಾವುದೇ ಸಮುದಾಯಕ್ಕಾಗಲಿ, ಅಲ್ಲಿ ಪ್ರತ್ಯಕ್ಷವಾಗಿ ಇರುವ ಮೊದಲನೇ ವ್ಯಕ್ತಿ ಅಂದ್ರೆ ಸಿದ್ದಾಪುರ ತಾಲೂಕಿನಲ್ಲಿ ವಸಂತ. ಪ್ರತಿ ಭ್ರಷ್ಟಾಚಾರ ವಿರುದ್ಧ ಈಗ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಯಾವಾಗಲೂ ಮೊದಲು ಮಾತಾಡೋದೇ ವಸಂತ. ಹಾಗಾಗಿ ಇವರನ್ನ ಏನ್ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ನವರು, ಇವರನ್ನ ನಾವು ಈ ವ್ಯವಸ್ಥೆಯಿಂದ ಕುಗ್ಗಿಸ್ತಾ ಹೋದ್ರೆ, ಇವರು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲದೆ ಹೋದ್ರೆ ನಾವು ಜನರನ್ನ ತೋರಿಸಬಹುದು ಅನ್ನೋ ಒಂದು ದುರಾಸೆಯಿಂದ ಇವಾಗ ಇವ್ರ ಮೇಲೆ ಇಲ್ಲ ಸ್ವಲ್ಪ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರನ್ನ ಕುಗ್ಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ನಮ್ಮ ಸಿದ್ದಾಪುರದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ಗಳು ತುಂಬಾ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದ್ರೆ ಇವರು ಪೊಲೀಸ್ ಅಧಿಕಾರಿಗಳ ಬೇಜವಾಬ್ದಾರಿತನ. ಉದಾಹರಣೆಗೆ ನಮ್ಮಲ್ಲಿ ಒಂದು ಈಗ ಅರಗುಪ್ಪದಲ್ಲಿ ಸ್ವಲ್ಪ ತಿಂಗಳಿಂದ ವಸಂತನವರದ್ದು ಕೊಲೆ ಆಗುತ್ತೆ. ಆ ಕೊಲೆಗಿಂತ ಮುಂಚೆ ಆರೋಪಿಗಳು ಮತ್ತೆ ಹಲ್ಲೆಗೊಳಗಾದವರು ಅವರೆಲ್ಲರೂ ಮುಂಚೆ ಬಂದು ಸ್ಟೇಷನ್ಗೆ ಬಂದಿರ್ತಾರೆ. ಸ್ಟೇಷನ್ಗೆ ಬಂದು ಇವರಿಗೆ ವಿಷಯ ಎಲ್ಲ ತಿಳಿಸಿರ್ತಾರೆ. ಆದ್ರೂ ಕೂಡ ಇವರು ಅವನ್ನೆಲ್ಲ ಕರೆಸಿ ಮೊದಲನೇ ರಾಜಿ ಮಾಡಿಕೊಟ್ಟಿದ್ರೆ, ಅವರನ್ನು ಕರೆಸಿ ಇಬ್ಬರನ್ನ ಕರೆಸಿದ್ರೆ ಅದು ರಾಜಿಯಾಗಿ ಒಬ್ಬ ಅಮಾಯಕನ ಜೀವ ಹೊಡಿತಿದ್ರು ಅರಗುಪ್ಪದಲ್ಲಿ. ಹಾಗಾಗಿ ಅರಗುಪ್ಪದಲ್ಲಿ ಆದ ವಸಂತ ಕೊಲೆ ಜವಾಬ್ದಾರಿ ಅದರದ್ದು ಕೂಡ ಪೊಲೀಸರ ಮೇಲೆ ಬರುತ್ತೆ. ಹಾಗಾಗಿ ಇಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವಾಗ ಹೆಚ್ಕೊಳ್ತಾ ಈಗ ಒಬ್ಬ ಜನನಾಯಕನ ಪರಿಸ್ಥಿತಿಯೇ ಹೀಗಾದ್ರೆ ಮುಂದೆ ಇವರನ್ನ ಕುಗ್ಗಿಸಿ ಇವರು ಒಂದು ಮುರೆ ಗುಂಪು ಮಾಡಿದ್ರೆ ಮುಂದೆ ನಮ್ಮ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಯಾವತ್ತೂ ನಾವು ನಮ್ಮ ನಾಯಕರ ಜೊತೆಗೆ ಇರ್ತೀವಿ. ಈ ಭ್ರಷ್ಟ ಅಧಿಕಾರಿಗಳನ್ನ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ನಮಗೆ ಒಳ್ಳೆ ಆರಕ್ಷಕರ ಅವಶ್ಯಕತೆ ಇದೆ ಹೊರತು ನಮಗೆ ಇಲ್ಲಿ ಇಂಥ ಭಕ್ಷಕರ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಮುಖ್ಯ ನಮ್ಮ ಶಾಸಕರಲ್ಲಿ ಹಾಗೂ ಸಿಎಂ ಅವರಲ್ಲಿ ಹಾಗೂ ಗೃಹ ಮಂತ್ರಿಗಳನ್ನು ಕೇಳ್ಕೊಳ್ಳೋದೇನೆಂದ್ರೆ ಇವರನ್ನ ಮೊದಲು ಇಲ್ಲಿಂದ ಆದಷ್ಟು ಬೇಗ ಅಮಾನತು ಮಾಡಿ, ಇಲ್ಲಾಂದ್ರೆ ಇದೇ ಪ್ರತಿಭಟನೆ ಹೆಚ್ಚಾಗಿ ಇನ್ನೂ ಉಗ್ರ ರೂಪ ಪಡ್ಕೊಳ್ಳುತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಯಾಕಂದ್ರೆ ವಸಂತ ಅವರ ಸ್ವಭಾವ ನಮಗೆ ಗೊತ್ತು, ಅವರು ನಾಯಕತ್ವ ನಮಗೆ ಗೊತ್ತು. ಅವರು ನೇರವಾಗಿ ನೇರ ದಿಟ್ಟ ನಿರಂತರ ಅಂತಾರಲ್ಲ ಆ ಥರ ಒಂದು ಸ್ವಭಾವದವರು. ಯಾವುದೇ ಕೆಲಸ ಮಾಡುವಾಗಲೂ ಅವರು ನಿರಂತರವಾಗಿ ಕೆಲಸ ಮಾಡ್ತಾರೆ. ಯಾರಿಗೆ ಸಹಾಯ ಮಾಡೋದಾದ್ರೂ ಅವರು ದಿಟ್ಟತನದಿಂದ ಎದೆ ಗುಂದನೆ ಮುಂದೆ ಹೋಗಿ ಅವರ ಒಂದು ಸಹಾಯ ಇರುತ್ತೆ ಹಾಗೂ ಸೇವೆ ನಿರಂತರವಾಗಿರುತ್ತೆ. ಯಾಕಂದ್ರೆ ನಮಗೆ ಸ್ವಂತ ಅನುಭವ ಇದೆ. ನಾವು ಈಗ ಒಂದು 5-10 ವರ್ಷದ ಹಿಂದೆ ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ನಮ್ಮ ಸಂಘದವರಿಗೆ, ಸಂಜೀವಿನಿ ಸಂಘದವರಿಗೆ ಒಂದು ಅನ್ಯಾಯವಾಗುತ್ತೆ. 73 ಲಕ್ಷ ಅವ್ಯವಹಾರವಾಗುತ್ತೆ. ಯಾರು ಮಾತಾಡಬಾರ್ದು ದಯವಿಟ್ಟು. ನಾವು ಅದರಲ್ಲಿ ಸಹಾಯವನ್ನು ನಾವು ಕೇಳ್ಕೊಂಡು ಹೋದ